ಹರಿಭಕುತನಾದವ ಅರಿತು ಪಾಪವ ಮಾಡುವುದಿಲ್ಲ. ಹರಿಭಕುತನಾದವ ಅರಿತು ಪಾಪವ ಮಾಡುವುದಿಲ್ಲ. ಅರಿಯದೆ ಮಾಡಿದರೆ ಹರಿಯು ಎಣಿಸುವುದಿಲ್ಲ. ಶರಣು ಬಂದವನ ರವಿಯ ತನೆಯನನ್ನು ಮರೆಯದೆ ಭಜಿಸೋ, ಮರೆಯದೆ ಭಜಿಸೋ ರಂಗವಿಠಲ ರೇಯ. ಪಾಪಾವಲಿ ಪಾಟನ ಪಟ್ವಪಾಂಗಃ ಶ್ರೀಪಾಣಿ ಪದ್ಮಾಚಿತಜಾನುಜಂಘಃ ಗೋಪಾಲ ಬಾಲ ಕೃಪಯಾ ಸ್ವಯಂ ನಃ ಶ್ರೀಪಾಂಡುರಂಗೋ ಭವತು ಪ್ರಸನ್ನಃ ಅಶೇಷ ವಾಗ್ಜಾಡ್ಯವಲಾಪಹಂತ್ರಿ ನವಂ ನವಂ ಸ್ಫಟ್ಟ ಸುವಾಕ್ಪ್ರದಾಯಿನಿ ಮಮೇಹ ಜುಹ್ವಾಗ್ರ ಸುರಂಗ ನರ್ತಕೀ ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಢ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣದ್ಭವೇತ್ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಭ್ಯವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಸಂಸವರಾನ್ ರಘುತ್ತಮ ಗುರುನ್ ವೈದಗ್ಧ್ಯವಾರಾನಿಧೀನ್ ಶ್ರೀ ಸತ್ಯೋವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಲೌಕಿಕ ಫಲ ಲಕ್ಷಣಾಮೃತ ದೋಹಿನೀಂ ಗುರುವನುಗ್ರಹ ಸಂಪಾಂತಾಂ ಕಾಮಧೇನು ಮುಪಾಸ್ಮಹೇ. ಶುಭಾನ್ ಧ್ಯಾಯಂತಿ ಏಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನವೈರಾಗ್ಯ ಭಕ್ತ್ಯಾದಿ ಕಲ್ಯಾಣ ಗುಣಶಾಲಿನಃ ಲಕ್ಷ್ಮೀ ನಾರಾಯಣ ಮುನೀನ್ ವಂದೇ ವಿದ್ಯಾ ಗುರುನ್ ಮಮ. ಶ್ರೀಪಾದರಾಜರ ಮಹಾಮಹಿಮರಾದ ಧ್ರುವಾಂಶ ಸಂಭೂತರಾದ ಅಪರೋಕ್ಷ ಜ್ಞಾನಿಗಳಾದ ಮಹಾಜ್ಞಾನಿಗಳಾದ ಶ್ರೀಪಾದರಾಜರ ಒಂದು ಆರಾಧನಾ ಮಹೋತ್ಸವದ ಪರ್ವಕಾಲದಲ್ಲಿ ನಾವು ನೀವೆಲ್ಲ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ಶ್ರೀಪಾದರಾಜರ ಮಠಾಧೀಶರಾದ ಶ್ರೀ ಶ್ರೀ ಕೇಶವನಿಧಿ ತೀರ್ಥ ಶ್ರೀಪಾದಂಗಳವರು ಹಾಗೂ ಅವರ ಉತ್ತರಾಧಿಕಾರಿಗಳಾದಂತಹ ಶ್ರೀ ಶ್ರೀ ಪರಮಪೂಜ್ಯ ಸುಜಯನಿಧಿ ತೀರ್ಥ ಶ್ರೀಪಾದಂಗಳವರು ಈ ಒಂದು ಶ್ರೀಪಾದರಾಜರ ಆರಾಧನಾ ಸುಸಂದರ್ಭದಲ್ಲಿ 15-14 ದಿನಗಳ ಕಾಲ ಈ ಒಂದು ಮಹಾ ಮ್ಯಾರಥಾನ್ ರೂಪದಲ್ಲಿರುವಂತಹ ಒಂದು ಜ್ಞಾನಸಪ್ತಾಹದ ಕಾರ್ಯಕ್ರಮವನ್ನು ಅವರು ಆಯೋಜನೆ ಮಾಡಿ ಅನೇಕ ಜನ ವಿದ್ವಾಂಸರಿಗೆ ಶ್ರೀಪಾದರಾಜರ ಕೃತಿಗಳು ಮತ್ತು ಶ್ರೀಪಾದರಾಜರ ಗ್ರಂಥಗಳು ಇವುಗಳ ಬಗ್ಗೆ ಉಪನ್ಯಾಸವನ್ನು ಮಾಡೋದಕ್ಕಾಗಿ ಅವರು ಅನುಗ್ರಹಿಸಿ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ವಿದ್ವಾಂಸರಿಗೆ ಅದನ್ನು ಅವರು ಆಜ್ಞೆ ಮಾಡಿ ಇದಾಗಲೇ ಈಗ ಕಾರ್ಯಕ್ರಮ ನಡೀತಾ ಇದೆ. ಇಂತಹ ಒಂದು ಕಾರ್ಯಕ್ರಮದಲ್ಲಿ ನನಗೂ ಒಂದು ಸುದೈವವಶಾತ್ ನನಗೂ ಕೂಡ ಒಂದು ಕೃತಿಯ ಒಂದು ಚಿಂತನೆಯನ್ನು ಉಪನ್ಯಾಸ ಮಾಡಬೇಕು ಅಂತನ್ನುವ ಒಂದು ಆಜ್ಞೆಯನ್ನು ಆ ಗುರುಗಳು ನನಗೆ ಆಜ್ಞೆಯನ್ನು ಮಾಡಿದ್ದಾರೆ. ಹೀಗಾಗಿ ಅವರ ಪಾದಕಮಲಗಳಿಗೆ ವಂದಿಸಿ ಅಭಿನಂದಿಸಿ ಅಭಿವಂದಿಸಿ ಈ ಒಂದು ಆಜ್ಞೆಯನ್ನು ಅವರು ಮಾಡಿದ್ದಕ್ಕಾಗಿ ನಾನು ಅವರಿಗೆ ಋಣಿಯಾಗಿದ್ದೇನೆ ಅಂತಂಬುವ ಮಾತನ್ನು ನಾನು ತಿಳಿಸ್ತಾ, ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಶ್ರೀಪಾದರಾಜರ ಒಂದು ಸನ್ನಿಧಾನ ಇದೆಯಲ್ಲ, ಅದು ಬಹಳ ಅತ್ಯುನ್ನತವಾದ ಸನ್ನಿಧಾನ ಮತ್ತು ಅತಿ ಶ್ರೇಷ್ಠವಾದ ಸನ್ನಿಧಾನ. ಇದರ ಜೊತೆಗೆ ನನ್ನ ವೈಯಕ್ತಿಕವಾದ ಒಂದು ಅನುಭವವನ್ನು ಈ ಸಂದರ್ಭದಲ್ಲಿ ನಾನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ನನ್ನ ಪಿತೃಪಾದರಾದ ಎಲ್ಲರಿಗೂ ನಾಡಿಗೆ ಗೊತ್ತಿರುವಂತಹ ಹಾಗೂ ಶ್ರೀಪಾದರಾಜರ ಅನುಗ್ರಹಕ್ಕೆ ಪಾತ್ರರಾದ ಮತ್ತು ಶ್ರೀಪಾದರಾಜರ ಮಠಾಧೀಶರಿಗೆ ವಿಶೇಷವಾಗಿ ಅನುಗ್ರಹಕ್ಕೆ ಪಾತ್ರರಾದಂಥವರು ಮುರುಗೋಡು ದಾಸರು ಅಂತ, ಮುರುಗೋಡು ಕೃಷ್ಣದಾಸರು ಅಂತ ಅವರಿಗೆ ಹೆಸರು. ಅವರಿಗೆ ಶರಣ್ಯ ವಿಠಲ ಅಂತನ್ನುವ ಒಂದು ಅಂಕಿತವನ್ನು ಅವರು ಪಡೆದಿದ್ದರು. ಅದು ಅವರು ದಾಸನಾಗುವಕ್ಕಿಂತಲೂ ಪೂರ್ವದಲ್ಲಿ ತಿರುಪತಿಯ ಕ್ಷೇತ್ರದಲ್ಲಿ ಕುಂದಾಪುರ ವ್ಯಾಸರಾಜ ಮಠಾಧೀಶರ ಅನುಗ್ರಹಕ್ಕೆ ಪಾತ್ರರಾಗಿ ಅವರಿಗೆ ಸೂಚನೆ ಬಂದು ಮುಳುಬಾಗಿಲಿಗೆ ಬರ್ತಾರಂತೆ. ಮುಳುಬಾಗಿಲಿಗೆ ಬಂದು ಆ ಮುಳುಬಾಗಿಲಿನೊಳಗೆ ಶ್ರೀಪಾದರಾಜರ ಸನ್ನಿಧಾನದಲ್ಲಿಯೇ ಅವರಿಗೆ ಶ್ರೀಪಾದರಾಜರ ಸನ್ನಿಧಾನದಲ್ಲಿಯೇ ಅವರಿಗೆ ಶರಣ್ಯ ವಿಠಲ ಅಂತನ್ನುವ ಅಂಕಿತ ದೊರಕಿತು ಅಂತನ್ನುವ ಮಾತನ್ನು ಅವರು ಹೇಳ್ತಾ ಇದ್ದರು. ಹೀಗಾಗಿ ಶ್ರೀಪಾದರಾಜರು ಅಂದರೆ ಅಷ್ಟು ನಮ್ಮ ತಂದೆಯವರಿಗೆ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾದ ಅವರಿಗೆ ಶರಣ್ಯ ವಿಠಲ ಅನ್ನುವ ಅಂಕಿತ ದೊರೆತ ಸ್ಥಳವದು ಅಂತನ್ನೋದಕ್ಕಾಗಿ
ಅವರ ಒಂದು ವಿಶೇಷವಾದ ರೀತಿಯಿಂದ ಶ್ರೀಪಾದರಾಜರ ಭಜನೆಯನ್ನು ಭಕ್ತಿಯಿಂದ ಅವರು ಮಾಡ್ತಾ ಇದ್ದರು. ಇದು ವಿದಿತವಾದಂತಹದ್ದು, ಅಂದರೆ ಸತ್ಯವಾದ ಘಟನೆ ಇದು. ಹೀಗಾಗಿ ಈ ಒಂದು ನಮ್ಮ ತಂದೆಯವರಿಗೂ ಕೂಡ ವಿಶೇಷವಾಗಿ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಅವರನ್ನೂ ಅನುಗ್ರಹ ಮಾಡಿದ ಆ ರಾಜರ ಅರ್ಥಾತ್ ಶ್ರೀಪಾದರಾಜರ ಮಹಿಮೆಯನ್ನು ಕೊಂಡಾಡುವ ಭಾಗ್ಯವನ್ನು ಸೌಭಾಗ್ಯವನ್ನು ಒದಗಿಸಿಕೊಟ್ಟ ಆ ಮಹಾಮಹಿಮರಾದಂತಹ ಶ್ರೀಪಾದರಾಜರ ಒಂದು ಆ ಪೀಠದಲ್ಲಿ ಬಂದಿರುವಂತಹ ಸುಜಯನದಿ ತೀರ್ಥ ಶ್ರೀಪಾದಂಗಳವರ ಪಾದಾರವಿಂದಗಳಿಗೆ ಮತ್ತೊಮ್ಮೆ ನನ್ನ ಅನಂತಾನಂತ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ನನಗೆ ಕೊಟ್ಟ ವಿಷಯ ಶ್ರೀಪಾದರಾಜರ ಕೃತಿಗಳಲ್ಲಿ ಒಂದಾದದ್ದು ಚಿತ್ತ ಜನಯ್ಯನ ಚಿಂತಿಸುವನವೇ ಹೊತ್ತು ಕಳೆಯದೆ ಪುರುಷೋತ್ತಮನ ನೆನೆಮನವೇ ಅಂತನ್ನುವ ಒಂದು ಅತಿ ಶ್ರೇಷ್ಠವಾದ ಒಂದು ಕೃತಿ ಇದು. ಶ್ರೀಪಾದರಾಜರ ಬಗ್ಗೆ ನಾವು ಒಂದು ಮಾತಾಡುವ ಪ್ರಸಂಗ ಬಂತು ಅಂತಾದರೆ, ಆ ಗುರುಗಳ ಮಹಿಮೆಯನ್ನು ಶಿಷ್ಯರಿಂದ ನಾವು ನೋಡಲಿಕ್ಕೆ ಸಾಧ್ಯ ಇದೆ. ಆ ಶ್ರೀಪಾದರಾಜರನ್ನು ಪರಿಪರಿಯಾಗಿ ಭಜನೆ ಮಾಡಿ ಇವತ್ತು ಸಾರ್ವಕಾಲಿಕವಾದ ನಮ್ಮ ಆಧ್ಯಾತ್ಮದ ಪ್ರಪಂಚದೊಳಗೆ ಯಾವ ಹೆಸರನ್ನು ನಾವು ಅಥವಾ ಜೊತೆಗೆ ಅವರು ಬರೆದ ಗ್ರಂಥಗಳನ್ನು ಅಧ್ಯಯನ ಮಾಡದೇ ಇದ್ದರೆ ಪರಿಪೂರ್ಣನಾದ ಪಂಡಿತನಾಗುವುದಿಲ್ಲ ಅಂತನ್ನುವ ಒಂದೇನು ಮಾತಿದೆ, ಆ ಮಾತಿನಂತೆ ಇರುವಂಥವರು ನಮ್ಮ ವ್ಯಾಸಮುನಿಗಳು, ವ್ಯಾಸರಾಜರು. ಆ ವ್ಯಾಸರಾಜರು ತಾವು ಅನೇಕ ವಿಧವಾದ ಗ್ರಂಥಗಳನ್ನು ಬರೆದು ಅದರೊಳಗೂ ಕೂಡ ತ್ರಯಗಳನ್ನು 3 ವ್ಯಾಸತ್ರಯಗಳನ್ನು ಬರೆದು ಅನುಗ್ರಹವನ್ನು ಮಾಡಿದ ಮಹಾನುಭಾವರು. ಈ ವ್ಯಾಸರಾಜರು ಕಾಲನಿಮಿತ್ತ ಕಾಶಿ ಮುಂತಾದವುಗಳಿಗೆ ಹೋದಾಗ ಅಲ್ಲಿರುವಂಥ ದೊಡ್ಡ ದೊಡ್ಡ ಪಂಡಿತರನ್ನು ಅವರು ವಾದದಲ್ಲಿ ಸೋಲಿಸ್ತಾರೆ. ಇದೆಲ್ಲ ಆಗುತ್ತೆ, ಕಥೆ ಅನೇಕ ಜನರಿಗೆ ಗೊತ್ತಿದೆ ಇದು. ಆಗ ಪಕ್ಷಧರ ಮಿಶ್ರ ಅಂತ ಒಬ್ಬ ದೊಡ್ಡ ವಿದ್ವಾಂಸ, ಅದ್ವೈತ ವಿದ್ವಾಂಸ, ದೊಡ್ಡ ಪಂಡಿತ. ಆ ಪಕ್ಷಧರ ಮಿಶ್ರ ಕೊನೆಗೆ ಈ ಮುಳುಬಾಗಿಲಿಗೆ ಬರ್ತಾರಂತೆ. ಮುಳುಬಾಗಿಲಿಗೆ ಬಂದಾಗ ಆ ಸಂದರ್ಭದಲ್ಲಿ ಶ್ರೀಪಾದರಾಜರು ಇರ್ತಾರೆ. ಹಾಗಾದರೆ ಅಲ್ಲಿರುವಂತಹ ಪಂಡಿತರು, ಅಯ್ಯೋ ಪಕ್ಷಧರ ಮಿಶ್ರನೇ ಇಲ್ಲಿ ಬಂದಿದ್ದಾನೆ ಅಂತಂದರೆ ವ್ಯಾಸರಾಜರು ಸೋತಿದ್ದಾರೆ ಕಾಣಿಸುತ್ತೆ, ಹೀಗಾಗಿ ಅವರ ಗುರುಗಳನ್ನು ಸೋಲಿಸೋದಕ್ಕೆ ಬಂದಿರಬಹುದು ಅಂತ ಅನೇಕ ಮಾತುಗಳನ್ನು ಆಡಿದರಂತೆ. ಕೊನೆಗೆ ಪಕ್ಷಧರ ಮಿಶ್ರ ಬಂದು ಶ್ರೀಪಾದರಾಜರ ಸನ್ನಿಧಾನಕ್ಕೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಒಂದು ಮಾತನ್ನು ಹೇಳ್ತಾರಂತೆ, ನಾನು ಇಲ್ಲಿ ಶ್ರೀಪಾದರಾಜರ ಜೊತೆಗೆ ನಾನು ವಾದ ಮಾಡಲಿಕ್ಕಾಗಿ ಬಂದದ್ದಲ್ಲ. ಇಲ್ಲಿ ಯದಧೀತಂ ತದಧೀತಂ ಯದಪಿ ಅನಧೀತಂ ತದಪಿ ಅಧೀತಂ ನವೀನವ ವ್ಯಾಸೇನ ಪಕ್ಷಧರ ಮಿಶ್ರ ನಾವೈಕ್ಷಿ ಅಂತನ್ನುವ ಮಾತು ಪ್ರಸಿದ್ಧವಾದ ಒಂದು ಮಾತಿರು. ಯದಧೀತಂ ತದಧೀತಂ, ಪಕ್ಷಧರ ಮಿಶ್ರ ಏನು ಓದಿದ್ದಾನೆ ಅದೆಲ್ಲವನ್ನು ವ್ಯಾಸರಾಜರು ಓದಿದ್ದಾರೆ. ಯದಪ್ಯನಧೀತಂ, ಯಾವುದು ಪಕ್ಷಧರ ಮಿಶ್ರ ಓದಿಲ್ಲ, ತದಪಿ ಅಧೀತಂ ನವೀನವ ವ್ಯಾಸೇನ, ಅದೆಲ್ಲ ಜ್ಞಾನ ವ್ಯಾಸರಾಜರಿಗಿದೆ. ಅಂತಹ ವ್ಯಾಸರಾಜರನ್ನು ತಯಾರು ಮಾಡಿದ ಗುರುಗಳು ಯಾರು ಅಂತಂಬುದು ನಾನು ತಿಳಿದುಕೊಂಡೆ. ಅವರು ಇದೇ ಶ್ರೀಪಾದರಾಜರು ಅಂತ. ಹೀಗಾಗಿ ಅವರನ್ನು ನಾನು ಪುರಸ್ಕರಿಸುವುದಕ್ಕಾಗಿ ಬಂದಿದ್ದೇನೆ, ಅವರ ಆಶೀರ್ವಾದವನ್ನು ತೆಗೆದುಕೊಳ್ಳುವುದಕ್ಕಾಗಿ ಬಂದಿದ್ದೇನೆ ಅಂತನ್ನುವ ಮಾತನ್ನು ವ್ಯಾಸರಾಜರ ಒಂದು ಜೀವನ ಚರಿತ್ರೆ ಒಳಗೆ ಪಕ್ಷಧರ ಮಿಶ್ರನ ಚಿಂತನೆಯಲ್ಲಿ ನಾವು ಇದನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಯಾಕೆ ಮಾತನ್ನು ಹೇಳಿದೆ ಅಂತಂದರೆ, ಅಂತಹ ಶಿಷ್ಯರು, ಅಂತಹ ಗುರುಗಳು. ಹೀಗಾಗಿ ಅದೇ ವ್ಯಾಸರಾಜರು ಶ್ರೀಪಾದರಾಜರ ಬಗ್ಗೆ ಒಂದು ಕೃತಿಯನ್ನು ಬಹಳ ಸುಂದರವಾಗಿ ಮಾಡ್ತಾರೆ. ವಾದಿಗಜ ಮಸ್ತಕಾಂಕುಶ ಸುಜನ ಬುಧ ಗೇಯ ಮೇದಿನಿ ಸುರಚಂದ್ರ ಮೇದಿನಿ ಸುರವಂದ್ಯ ಶ್ರೀಪಾದರ ಜಾವಾದಿಗಜ ಮಸ್ತಕಾಂಕುಶ ಸುಜನ ಬುಧ ಗೇಯ सकल शास्त्र कलाप संन्यास कुलदीप सकल शास्त्र कलाप संन्यास कुलदीप सकल सत्यस्थाप सुज्ञान दीपा प्रकट पावन रूप हरि कुजन मतलोप निकटवर्जित पाप कीर्ति प्रताप पावादिगज मस्तकांकुश ಸುಜನ ಬುಧ ಗೇಯ. ಇದು ವ್ಯಾಸರಾಜರು ಮಾಡುವ ಅತ್ಯದ್ಭುತವಾದ ಒಂದು ಕೃತಿ. ಇದು ಬಹಳ ಸುಂದರವಾದದ್ದು. ಹೀಗಾಗಿ ಸಕಲ ಶಾಸ್ತ್ರ ಕಲಾಪ ಸನ್ಯಾಸ ಕುಲದೀಪ ಅಂತ ಅವರ ಸನ್ಯಾಸ ಜೀವನವನ್ನು ನೋಡಿದಾಗ ನಮಗೆಲ್ಲ ಗೊತ್ತಾಗ್ತದೆ. ಮುತ್ತಿನ ಕವಚ ಮೇಲ್ಕುಲಾವಿ, ನವರತ್ನ ಕತ್ತಿದ ಕರ್ಣಕುಂಡಲ ಕಸ್ತೂರಿ ಶ್ರೀಗಂಧ ಲೇಪಿತ ವಿಸ್ತಾರ ಮಾಡಿ ಮೆರೆದು ಬರುವ ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲಿದೆ ಅಂತ ನಾವು ಕೇಳ್ತೇವೆ. ಹೀಗಾಗಿ ಅಂತಹ ಶ್ರೀಪಾದರಾಜರು, ಆ ಶ್ರೀಪಾದರಾಜರು
ನಮ್ಮ ಮಧ್ವ ಸಿದ್ಧಾಂತಕ್ಕೂ ವ್ಯಾಸ ಸಿದ್ಧಾಂತಕ್ಕೂ ಮತ್ತು ದಾಸರ ಕೃತಿಗಳಿಗೂ ಕೂಡ ಆದ್ಯ ಪ್ರವರ್ತಕರಾಗಿ ಅನುಗ್ರಹವನ್ನು ಮಾಡಿರುವಂತಹ ಮಹಾನುಭಾವರು. ಹೀಗಾಗಿ ಅಂತಹ ಮಹಾನುಭಾವರು ಒಂದು ಅತ್ಯದ್ಭುತವಾದ ಕೃತಿಯನ್ನು ನಮಗೆ ಮಾಡಿ ಕೊಡ್ತಾರೆ. ಅದುವೇ ಚಿತ್ತಜನೈಯನ್ನು ಚಿಂತಿಸುವ ಮನವೇ ಅಂತ. ಮನುಷ್ಯ ಇವತ್ತಿನ ದಿವಸ ಬಹಳ ಸುಂದರವಾದ ಪದ್ಯ ಅದು. ಬಹಳ ಸುಂದರವಾಗಿ ಶ್ರೀಪಾದರಾಜರು ಮಾರ್ಮಿಕವಾಗಿ ಭಗವಂತನ ಒಂದು ಚಿಂತನೆಯನ್ನು, ಭಗವಂತನ ಒಂದು ಆರಾಧನೆಯನ್ನು ನಾವು ಮಾಡಬೇಕು. ದೇವರು ಇಲ್ಲ ಅಂತಂದ್ರೆ ನಮಗೆ ಬುದ್ಧಿಯನ್ನು ಕೊಟ್ಟಿದ್ದಾನೆ, ಚಿತ್ತವನ್ನು ಕೊಟ್ಟಿದ್ದಾನೆ. ಆ ಚಿತ್ತ ಜನಕನನ್ನು ನಾವು ನಮ್ಮ ಮನಸ್ಸಿನಿಂದ ಚಿಂತನೆ ಮಾಡಬೇಕು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಅನ್ನುವ ಮಾತನ್ನು ಬಹಳ ಸುಂದರವಾಗಿ ನಮಗೆ ಸಂದೇಶವನ್ನು ಕೊಡ್ತಾರೆ. ಅದಕ್ಕೆ ದಾಸರು ಶ್ರೀಪಾದರಾಜರು ಹೇಳ್ತಾರೆ, ಚಿತ್ತ ಜನಯ್ಯನ ಚಿಂತಿಸೋ ಮನವೇ ಹೊತ್ತು ಕಳೆಯದೆ ಪುರುಷೋತ್ತಮನ ನೆನೆ ಮನವೇ ಚಿತ್ತ ಜನಯ್ಯನ ಚಿಂತಿಸೋ ಮನವೇ. ಚಿತ್ತ ಜನಯ್ಯನ ಚಿಂತಿಸು ಮನವೇ. ಶ್ರೀಪಾದರಾಜರು ಸಂದೇಶವನ್ನು ಕೊಡ್ತಾರೆ. ಭಗವಂತ ಈ ನಮ್ಮ ದೇಹವನ್ನು ನಮಗೆ ಕೊಟ್ಟಿದ್ದಾನೆ. ಅನೇಕ ವಿಧವಾದ ಕೋಟಿ ಕೋಟಿ ಪುಣ್ಯ ಪ್ರಭಾವದಿಂದ ಅನೇಕ ವಿಧವಾದ 84 ಲಕ್ಷ ಜನ್ಮಗಳನ್ನು ನಾವು ತಿರುಗಿ ಪುಣ್ಯವಶಾತ್, ನಮಗೆ ಗರುಡ ಪುರಾಣ ಹೇಳ್ತದೆ, ಪುಣ್ಯವಶಾತ್ ನಾವು ಈ ಒಂದು ಮಾನವ ಜನ್ಮ ನಮಗೆ ಸಿಕ್ಕಿದೆ. ಈ ಮಾನವ ಜನ್ಮ ಸಿಕ್ಕಾಗ ಈ ಮಾನವ ಜನ್ಮ ಇದು ದುರ್ಲಭಂ ಮಾನುಷಂ ಜನ್ಮ. ಪ್ರಹ್ಲಾದರಾಜರು ಹೇಳ್ತಾರೆ ಈ ಮಾತನ್ನು. ಈ ಮಾನವ ಜನ್ಮ ದುರ್ಲಭವಾದದ್ದು, ತದಪಿ ಅಧ್ರುವಂ ಅರ್ಥದಂ. ಆದರೆ ದುರ್ಲಭವಾದದ್ದು ಅಷ್ಟೇ ಸತ್ಯ, ಸಾರ್ವಕಾಲಿಕ ಸತ್ಯ. ಅದರ ಜೊತೆಗೆ ಅಧ್ರುವಂ, ಇದಕ್ಕೆ ನಾಶ ಇಲ್ಲ ಅಂತಿಲ್ಲ, ಇದು ಬಿದ್ದು ಹೋಗುವಂತಹದ್ದು. ಆದರೂ ಕೂಡ ಅರ್ಥದಂ ಅಂತ. ನಾಶ ಹೊಂದುವ ಈ ಒಂದು ದೇಹದಿಂದ, ಮಾನುಷ್ಯ ದೇಹದಿಂದ ನಾವು ಮಾಡುವಂತಹ ಏನು ಕರ್ಮಗಳಿದೆ, ಈ ಕರ್ಮಗಳು ಇದು ಉತ್ತಮವಾದ ಧರ್ಮದ ಆಚರಣೆ ಮತ್ತು ಭಗವತ್ ಪ್ರೀತಿಕರವಾದಂತಹ ಕರ್ಮ ಇದೆಯಲ್ಲ, ಈ ಕರ್ಮ ನಮ್ಮನ್ನು ಅರ್ಥವತ್ತಾಗಿ ನಮ್ಮ ಬದುಕನ್ನು ಕಟ್ಟಿಕೊಳ್ತದೆ ಅಂತ ನಮ್ಮ ಮಾತನ್ನು ನಾವು ಕೇಳ್ತೇವೆ. ಅದಕ್ಕಾಗಿಯೇ ಈ ದೇಹ, ಮನುಷ್ಯ ಜನ್ಮ ದೇಹ ಇದೆಯಲ್ಲ, ಈ ದೇಹ ಭಗವಂತನ ನಮಗೆ ಕೊಟ್ಟದ್ದು. ಇದನ್ನು ಎಚ್ಚರಿಸ್ತಾರೆ. ಭಾಗವತದ ಪಂಚಮಸ್ಕಂಧದೊಳಗೆ ಒಂದು ಮಾತು ಬರ್ತದೆ, ಭವಾಯ ನಾಶಾಯ ಚ ಕರ್ಮ ಕರ್ತುಂ ಶೋಕಾಯ ಮೋಹಾಯ ಸದಾ ಭಯಾಯ ಸುಖಾಯ ದುಃಖಾಯ ಚ ದೇಹಯೋಗ ಅವ್ಯಕ್ತದಿಷ್ಟಂ ಜನತಾಂಗ ಧತ್ತೆ. ಪ್ರಿಯವ್ರತ ಮಹಾರಾಜರಿಗೆ ಉಪದೇಶವನ್ನು ಮಾಡುವ ಸಂದರ್ಭದೊಳಗೆ ಈ ಸುಂದರವಾದ ಮಾತನ್ನು ಭಾಗವತ ನಮಗೆ ಎಚ್ಚರಿಸ್ತದೆ. ಪ್ರಿಯವ್ರತ ಮಹಾರಾಜ ಭವಾಯ ನಾಶಾಯ, ಜನ್ಮಕ್ಕಾಗಿ ಮತ್ತು ನಾಶಕ್ಕಾಗಿ, ಮರಣಕ್ಕಾಗಿ ಅನೇಕ ವಿಧವಾದಂತಹ ಕರ್ಮಗಳನ್ನು ನಾವು ಮಾಡುವುದಕ್ಕಾಗಿ, ಉತ್ತಮವಾದ ಕರ್ಮಗಳನ್ನು ಮಾಡುವುದಕ್ಕಾಗಿ, ಮತ್ತು ನಾವು ನಮ್ಮ ಜೀವನದಲ್ಲಿ ದುಃಖ ಬರ್ತದೆ, ನಮ್ಮ ಜೀವನದಲ್ಲಿ ಮೂರ್ಛೆ ಎಂಬುದು ನಮಗಾಗ್ತದೆ, ನಮ್ಮ ಜೀವನದಲ್ಲಿ ಭಯ ಬರ್ತದೆ, ಮತ್ತು ನಾನಾ ವಿಧವಾದಂತಹ ಸುಖವನ್ನು ನಾವು ಅನುಭವಿಸ್ತೇವೆ, ಸುಖದ ಜೊತೆಗೆ ದುಃಖವನ್ನು ಅನುಭವಿಸ್ತೇವೆ. ಇದೆಲ್ಲ ನಾವು ನೋಡ್ತೇವೆ. ಆದರೆ ಇದೆಲ್ಲವನ್ನು ಕೂಡ ನಾವು ಭಗವಂತ ಮತ್ತು ಭಗವಂತನಿಂದ ಪ್ರೇರಿತಳಾದ ಆ ಮಹಾಲಕ್ಷ್ಮೀ ದೇವಿ ಈ ಒಂದು ದೇವರಿಂದ ಪ್ರೇರಿತಳಾಗಿ ಈ ಒಂದು ಉತ್ತಮವಾದಂತಹ ಆ ಕರ್ಮದ ಭೋಗವನ್ನು ಪಡೆಯೋದಕ್ಕಾಗಿ ನಮಗೆ ಈ ದೇಹವನ್ನು ನಮಗೆ ಯಾವಾಗಲೂ ಕೊಡ್ತಾರೆ. ದೇಹ ನಮಗೆ ಸಿಕ್ಕಿದೆ. ಈ ಸಿಕ್ಕ ದೇಹವನ್ನು ನಾವು ಸುಖ ದುಃಖ ಅಥವಾ ಮೋಹ ಅಥವಾ ನಾವು ಈ ಸಂಸಾರವೆಂಬಂತಹ ಪಾಶದಲ್ಲಿ ಬೀಳೋದು, ಇದಕ್ಕಾಗಿ ನಾವು ಜೀವನವನ್ನು ಸವಿಸಿದ್ವಿ ಅಂತಾದರೆ ಇಲ್ಲೇ ಬಿದ್ದು ಒದ್ದಾಡಬೇಕಾಗ್ತದೆ. ಅದಕ್ಕಾಗಿ ಗರುಡ ಪುರಾಣ ಹೇಳ್ತದೆ, ಈ ಮನುಷ್ಯ ಜನ್ಮ ನಾನಾ ವಿಧವಾದ ಪುಣ್ಯ ಪ್ರಭಾವದ ಸಂಚಯದಿಂದ ದೇವರು ನಮಗೆ ಈ ಮನುಷ್ಯ ಜನ್ಮವನ್ನು ಕೊಟ್ಟಿರ್ತಾನೆ. ಈ ಮನುಷ್ಯ ಜನ್ಮವನ್ನು ಕೊಟ್ಟಾಗ ಈ ಮನುಷ್ಯ ಜನ್ಮವನ್ನು ಕೊಟ್ಟ ಆ ಭಗವಂತನನ್ನು ಸದಾ ನೀನು ಧ್ಯಾನ ಮಾಡು. ಯಾಕೆ? ಅವನು ಎಲ್ಲರಿಗೂ ಉತ್ತಮನಾಗಿದ್ದಾನೆ, ಪುರುಷೋತ್ತಮ ಅಂತ ಹೇಳಿದ್ದಾರೆ. ಅವನು ಎಲ್ಲರಿಗೂ ಉತ್ತಮ, ಎಲ್ಲರಿಗಿಂತಲೂ ಉತ್ತಮ. ಭಗವಂತ ದೇವರನ್ನು ನಾವು ನೋಡ್ತೇವೆ. ಭಾಗವತ ದ್ವಿತೀಯ ಸ್ಕಂಧದೊಳಗೆ ಬ್ರಹ್ಮದೇವರು, ನಾರದರು ಬ್ರಹ್ಮದೇವರಿಗೆ ಪ್ರಾರ್ಥನೆ ಮಾಡಿದಾಗ, ನೀನು ಸರ್ವೋತ್ತಮ ಅಂತನ್ನುವ ಚಿಂತನೆ ಮಾಡಿದಾಗ ಬ್ರಹ್ಮದೇವರು ಹೇಳ್ತಾರಂತೆ, ಇಲ್ಲ, ಅನೇಕ ದೇವತೆಗಳನ್ನು ನಾವು ನೋಡ್ತೇವೆ, ಆದರೆ ಅನೇಕ ದೇವತೆಗಳು ಕೂಡ ಪರಿಪೂರ್ಣ ವ್ಯಕ್ತಿತ್ವ ಅವರಲ್ಲಿ ಇಲ್ಲ. ಒಬ್ಬೊಬ್ಬರು ದೇವತೆಗಳು ಉಪಾಸನೆ ಮಾಡೋದರಿಂದ ಒಂದೊಂದು ನಮಗೆ ಸಿಗ್ತದೆ, ಆದರೆ
ಪರಿಪೂರ್ಣವಾದ ಎಲ್ಲವೂ ಸಿಗಬೇಕು ಅಂತಾದರೆ ನಾವು ಅಕಾಮ ಸರ್ವಕಾಮೋವ ಮೋಕ್ಷ ಕಾಮ ಉದಾರಧೀಹಿ ತೀವ್ರೇನ ಭಕ್ತಿಯೋಗೇನ ಯಜೇತ ಪುರುಷಂ ಪದಂ. ಭಾಗವತ ದ್ವಿತೀಯ ಸ್ಕಂದರೊಳಗೆ ಈ ಮಾತನ್ನು ಕೇಳ್ತೇವೆ. ಒಬ್ಬೊಬ್ಬ ದೇವತೆಗಳು ಒಂದೊಂದನ್ನು ನಮಗೆ ನೀಡ್ತಾರೆ. ಯಾರಿಗೆ ವಿದ್ಯೆ ಬೇಕೋ, ಯಾರಿಗೆ ರೂಪ ಬೇಕೋ, ಯಾರಿಗೆ ಯೌವನ ಬೇಕೋ, ಯಾರಿಗೆ ಅರ್ಥ ಬೇಕೋ, ಯಾರಿಗೆ ಮಾತು ಸರಿಯಾಗಿ ಆಗಬೇಕೋ, ಇದಕ್ಕೆಲ್ಲ ಒಬ್ಬೊಬ್ಬ ದೇವತೆಗಳಿದ್ದಾರೆ. ನಾನು ಸೃಷ್ಟಿ ಮಾಡ್ತೇನೆ, ರುದ್ರದೇವರು ಸಂಹಾರ ಮಾಡ್ತಾರೆ. ಆದರೆ ನಾವು ಯಾರೂ ಸ್ವಾತಂತ್ರ್ಯವನ್ನು ಮಾಡುವವರಲ್ಲ. ನಮಗಿಂತಲೂ ಉತ್ತಮನಾದ ವ್ಯಕ್ತಿ ಇದ್ದಾನೆ, ಅವನೇ ಪರಮಾತ್ಮ, ಪುರುಷೋತ್ತಮ. ಈ ಪುರುಷೋತ್ತಮನನ್ನು ಯಾರು ತೀವ್ರತರವಾದ ಭಕ್ತಿಯಿಂದ ಭಜನೆ ಮಾಡ್ತಾರಲ್ಲ, ಅಂಥವನು ದೇವರ ಅನುಗ್ರಹಕ್ಕೆ ಪಾತ್ರನಾಗೋದಕ್ಕೆ ಸಾಧ್ಯ ಇದೆ. ಆದ್ದರಿಂದ ಅಂತಹ ಭಗವಂತನನ್ನು ನಾವು ಹೊಂದಬೇಕು, ಅಂತಹ ಭಗವಂತನ ಪ್ರಾರ್ಥನೆ ಮಾಡಬೇಕು. ಅದಕ್ಕಾಗಿಯೇ ಅನೇಕ ಜನ್ಮ ಜನ್ಮಾಂತರದ ಸುಕೃತದ ಪ್ರಭಾವದಿಂದ ನಮಗೆ ಈ ದೇಹವನ್ನು ಭಗವಂತ ಕೊಟ್ಟಿದ್ದಾನೆ. ದೇಹದ ಜೊತೆಗೆ ನಮಗೆ ಮನಸ್ಸು ಕೊಟ್ಟಿದ್ದಾನೆ, ಚಿತ್ತವನ್ನು ಕೊಟ್ಟಿದ್ದಾನೆ. ಚಿತ್ತ ಜನಕ ಅವನು. ದೇಹವನ್ನು ಕೊಟ್ಟಿದ್ದಾನೆ, ಕೈಯನ್ನು ಕೊಟ್ಟಿದ್ದಾನೆ, ಕಾಲುಗಳನ್ನು ಕೊಟ್ಟಿದ್ದಾನೆ, ಕಣ್ಣನ್ನು ನೀಡಿದ್ದಾನೆ, ಕಿವಿಯನ್ನು ಕೊಟ್ಟಿದ್ದಾನೆ, ಕಾಲುಗಳನ್ನು ಕೊಟ್ಟಿದ್ದಾನೆ. ಇದೆಲ್ಲ ಇದೆ. ಇದರ ಜೊತೆಗೆ ಒಂದು ವಿವೇಕ. ನಮಗೂ ದೇಹವನ್ನು ಕೊಟ್ಟಿದ್ದಾನೆ, ಪ್ರಾಣಿಗಳೂ ಇದ್ದಾವೆ, ಪಶು ಪಕ್ಷಿಗಳನ್ನು ನಾವು ನೋಡ್ತೇವೆ. ಸುಖಕ್ಕಾಗಿ ಈ ಜೀವನವನ್ನು ಕೊಟ್ಟದ್ದು ಭಗವಂತ ಅಲ್ಲ. ಸುಖ ಪಡಬೇಕು ಅಂತಾದರೆ ನಮಗಿಂತಲೂ ಅನೇಕ ವಿಧವಾದ ಪ್ರಾಣಿ ಪಕ್ಷಿಗಳು ನಮಗಿಂತಲೂ ಹೆಚ್ಚಿನ ಸುಖವನ್ನು ಪಡ್ತಾವೆ. ನಾವು ಜೀವನದಲ್ಲಿ ನೋಡ್ತೇವೆ, ನಮಗಿಂತಲೂ ಹೆಚ್ಚಿನ ಸುಖವನ್ನು ಪಡ್ತಾವೆ. ಆದರೆ ಭಗವಂತ ನಮಗೆ ಆ ವಿವೇಕವನ್ನು ಕೊಟ್ಟಿದ್ದಾನೆ, ಚಿತ್ತವನ್ನು ಕೊಟ್ಟಿದ್ದಾನೆ, ಜ್ಞಾನದ ಚಿಂತನೆ. ಇದು ಯಾವುದು ಹಿತ, ಯಾವುದು ಅಹಿತ, ಇವುಗಳ ಚಿಂತನೆಯನ್ನು ಮಾಡುವಂತಹ ಒಂದು ಉತ್ತಮವಾದ ಆ ಚಿತ್ತವನ್ನು ನಮಗೆ ಕೊಟ್ಟಿದ್ದಾನೆ. ಅದಕ್ಕಾಗಿ ಚಿತ್ತ ಜನಕವನು ಬುದ್ಧಿಯನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿ ದಾಸರು ಶ್ರೀಪಾದರಾಜರು ಹೇಳ್ತಾರೆ, ಹುಚ್ಚ, ನಿನ್ನ ಜೀವನದಲ್ಲಿ ಅರ್ಥವತ್ತಾದ ಬದುಕು ನಿನಗಾಗಬೇಕು ಅಂತಾದರೆ, ಅರ್ಥವತ್ತಾದ ಬದುಕನ್ನು ನೀನು ಅನುಭವಿಸಬೇಕು ಅಂತಾದರೆ ಈ ಚಿತ್ತ ಜನಕನಾದ ಪುರುಷೋತ್ತಮನನ್ನು ನಿನ್ನ ಮನಸ್ಸಿನಿಂದ ನೀನು ನೆನೆ ಅಂತಂತಾರೆ. ಯಾಕೆ? ಮನಸ್ಸು ಕ್ಷುದ್ರವಾದ ಮನಸ್ಸು, ಮನಸ್ಸು ವೇಗವಾದ ಮನಸ್ಸು. ಎಷ್ಟು ವೇಗವಾದ ಮನಸ್ಸು ಅಷ್ಟೇ ಕ್ಷುದ್ರವಾದ ಮನಸ್ಸು. ಮನಸ್ಸಿನಿಂದ ನಾವು ನಾನಾ ವಿಧವಾದ ಕಾಮನೆಗಳನ್ನು ಬಯಸ್ತೇವೆ. ಶೀಘ್ರವಾಗಿ ಹೋಗುವಂತಹದ್ದು ಮನಸ್ಸು. ನಾವಿಲ್ಲಿ ಕೂತಿರ್ತೇವೆ, ಸಾವಿರಾರು ಮೈಲುಗಟ್ಟು ದೂರದಲ್ಲಿ ನಾವು ನೋಡುವಂಥ ಪ್ರಸಂಗ ಇರ್ತದೆ, ನೋಡ್ತೇವೆ. ನಾವು ಅಲ್ಲಿ ಹೋಗಿ ಅನುಭವಿಸುವಂಥ ರೀತಿ ಒಳಗೆ ನಾವು ಅದನ್ನು ಫೀಲಿಂಗ್ಸ್ ನಮಗಾಗತ್ತೆ. ಆದರೆ ಇದ್ದಲ್ಲಿ ನಾವಿರ್ತೇವೆ. ಅಂದರೆ ಈ ವಿಧವಾದ ಮನಸ್ಸು ಇದೆಯಲ್ಲ, ಈ ಮನಸ್ಸಿನಿಂದ ಭಗವಂತನನ್ನು ನೀನು ನೆನೆ, ಈ ಮನಸ್ಸಿನೊಳಗೆ ಭಗವಂತನನ್ನು ನೀನು ಭಜನೆ ಮಾಡು. ಆವಾಗ ಭಗವಂತ, ಈ ಎಲ್ಲರಿಗಿಂತಲೂ ಉತ್ತಮನಾದ ಭಗವಂತನ ಪ್ರೀತಿ ನಿನಗಾಗಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ವ್ಯತಿರೇಕವಾಗಿ ಶ್ರೀಪಾದರಾಜರು ಹೇಳ್ತಾರೆ, ಯಾಕೆ ಭಗವಂತನನ್ನು ಭಜನೆ ಮಾಡಬೇಕು, ಯಾಕೆ ಭಗವಂತನ ಆರಾಧನೆ ಮಾಡಬೇಕು, ಯಾಕೆ ಭಗವಂತನನ್ನು ನಾವು ಪ್ರಾರ್ಥನೆ ಮಾಡಬೇಕು? ಯಾಕೆ ಅಂತಂದರೆ ವಿಷ್ಣು ತೀರ್ಥರು ಒಂದು ಸುಂದರವಾದ ಮಾತನ್ನು ಹೇಳ್ತಾರೆ. ಅಡವಿ ಆಚಾರ್ಯರು, ಪಾಹಿ ಪಾಂಡವ ಪಾಲಕಾಮಿತ ಪಾಪಿನಂ ಭವತಾಪತೋ ಏಹಿ ಮಾನಸ ಮಂದಿರಾಂಗಣ ದೇಶಮೀಶ ನಮೋಸ್ತುತೆ ಪುತ್ರಮಿತ್ರ ಕಲತ್ರ ಪೂರ್ವಕಂ ಅತ್ರ ಕೌನ ಪರತ್ರಕಂ ಯತ್ರ ಯತ್ರ ಗತಿರ್ಮಮೇ ಸ್ತ್ರೀಹ ತತ್ರ ತೇಸ್ತು ಪದಾಂಬುಜಂ ಪಾಹಿ ಪಾಂಡವ ಪಾಲಕಾಮಿತ ಪಾಪಿನೋ ಭವತಾಪತೋ ಏಹಿ ಮಾನಸ ಮಂದಿರಾಂಗಣ ದೇಶಮೇಶ ನಮೋಸ್ತುತೆ. ಅಧ್ಯಾತ್ಮ ರಸರಂಜನಿ ಎನ್ನುವ ಒಂದು ಅತ್ಯುತ್ತಮವಾದ ಗ್ರಂಥದೊಳಗೆ ಮೊಟ್ಟ ಮೊದಲಿಗೆ ಹೇಳ್ತಾರೆ, ಸ್ವಾಮಿ ನೀನು ನನ್ನ ಮಾನಸ ಮಂದಿರಾಂಗಣಕ್ಕೆ ಬಾ. ಯಾಕೆ ಎಂದರೆ ಈ ಮನಸ್ಸು ಅತೀ ವಿಚಿತ್ರವಾದ ಮನಸ್ಸು, ಕ್ಷುದ್ರವಾದ ಮನಸ್ಸು, ಅಷ್ಟೇ ವೇಗವಾದ ಮನಸ್ಸು. ಯಾಕೆ ಅಂದರೆ ನಾನು ನನ್ನ ಮನಸ್ಸಿನೊಳಗೆ ಯಾಕೆ ಬಾ ಅಂತಂದರೆ, ನನ್ನ ಮನಸ್ಸು ಎಲ್ಲೆಲ್ಲ ಕಡೆಗೆ ಹೋಗ್ತದೆ, ಅನೇಕ ಕಡೆಗೆ ಹೋಗ್ತದೆ. ಆ ಅನೇಕ ಕಡೆಗೆ ಹೋಗಬೇಕಾದರೆ ಎಲ್ಲೆಲ್ಲಿ ಹೋಗ್ತದೆ ಅಲ್ಲಿ ತತ್ರ ತೆಸ್ತು ಪದಾಂಬುಜಂ, ನಿನ್ನ ಪಾದಕಮಲಗಳು ನೋಡುವಂತೆ ನನಗಾಗಲಿ ಅಂತಂತಾರೆ. ಯಾಕೆ ಎಂದರೆ ಈ ಮನಸ್ಸಿನಿಂದ ಪಡಬಾರದ ಅಪೇಕ್ಷೆ ಪಡಲಾರದ ಅನೇಕ ವಿಧವಾದ ವಸ್ತುಗಳ ಬಯಕೆಯನ್ನು, ವಸ್ತುಗಳ ಅಪೇಕ್ಷೆಯನ್ನು ಈ ಮನಸ್ಸು ಪಡ್ತದೆ, ಏನೇನೋ ಯೋಚನೆ ಮಾಡ್ತದೆ. ಅದಕ್ಕಾಗಿ ಅಮಿತ ಪಾಪಿನಂ, ಅನೇಕ ವಿಧವಾದ ಪಾಪಗಳನ್ನು ನಾನು ಮಾಡಿದ್ದೇನೆ. ಅವುಗಳ ಪಾಪಗಳ ಹಿನ್ನೆಲೆ ಒಳಗೆ ಭವತಾಪತಃ, ಈ ಸಾಂಸಾರಿಕವಾದ ಸಮುದ್ರದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೇನೆ. ಇಲ್ಲಿ ಪುತ್ರ ಮಿತ್ರ ಕಲತ್ರ ಎಲ್ಲರೂ ಇದ್ದಾರೆ. ಎಲ್ಲರಿಗೋಸ್ಕರವಾಗಿ ನಾನು ಈ ಜೀವನವನ್ನು ತೆಯ್ಯಲಿಕ್ಕೆ ಹೋಗ್ತೇನೆ. ಆದರೆ ಇದು ಇಷ್ಟೇನಾ ಅಂತ ಆಗೇ ಬಿಡ್ತದೆ. ಗೊತ್ತಾಗ್ತದೆ, ಗೊತ್ತಾಗೋದ್ರೊಳಗೆ ಸಮಯ ಮೀರಿ ಬಿಟ್ಟಿರ್ತದೆ.
ಅದಕ್ಕಾಗಿ ನನ್ನ ಮನಸ್ಸು ಎಲ್ಲೆಲ್ಲಿ ಹೋಗ್ತದೋ ಅಲ್ಲಲ್ಲಿ ನೀನು ಕಾಣು, ನಿನ್ನ 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 ಪಾದಕಮಲಗಳು ಕಾಣಲಿ, ನಾನು ಉದ್ಧಾರವಾಗ್ತೇನೆ ಅಂತ ನಮ್ಮ ಮಾತನ್ನು ಬಹಳ ಸುಂದರವಾಗಿ ಅಧ್ಯಾತ್ಮ ರಸರಂಜನೆಯೊಳಗೆ ನಮಗೆ ತಿಳಿಸಿಕೊಡ್ತಾರೆ. ಆದ್ದರಿಂದ ಶ್ರೀಪಾದರಾಜರು ಹೇಳ್ತಾರೆ, ಚಿತ್ತ ಜನಯ್ಯನ ಚಿಂತಿಸು ಮನವೇ ಹೊತ್ತು ಕಳೆಯದೆ ಪುರುಷೋತ್ತಮನ ನೆನೆಮನವೇ. ಚಿತ್ತ ಜನಯ್ಯನ ಚಿಂತಿಸು ಮನವೇ. ಬಹಳ ಸುಂದರವಾದ ಹೇಳ್ತಾರೆ, ಹೊತ್ತು ಕಳೆಯದೆ ಪುರುಷೋತ್ತಮನ. ನಾವು ಇವತ್ತು ನಮ್ಮ ಸಮಯ ಹೋಗುವುದಕ್ಕಾಗಿ ನಾವು ಚಾರ್ಟ್ ಹಾಕ್ಕೊಳ್ತೇವೆ. ಇಷ್ಟು ಸಮಯ ಇಷ್ಟೋದಕ್ಕೆ 1 ತಾಸು ಟಿ ವಿ ನೋಡೋದಕ್ಕೆ, 1 ತಾಸು ಸೀರಿಯಲ್ ನೋಡೋದಕ್ಕೆ, 1 ತಾಸು ಮೊಬೈಲ್ ನೋಡೋದಕ್ಕೆ ನಾವೇ ಹಾಕ್ಕೊಳ್ತೇವೆ ಇದನ್ನೆಲ್ಲ. ಇಷ್ಟು ಸಮಯ ಊಟ ಮಾಡೋದಕ್ಕೆ. ಶ್ರೀಪಾದರಾಜರು ಹೇಳ್ತಾರೆ, ಹಂಗೆಲ್ಲ ಮಾಡಬೇಡಪ್ಪ. ಈ ಮನುಷ್ಯ ಜನ್ಮ ಬಂದದ್ದೇ ಸಾಧನೆ ಮಾಡೋದಕ್ಕಾಗಿ. ಎಲ್ಲೆಲ್ಲಿ ನಿನ್ನ ಕಣ್ಣುಗಳು ಹೋಗ್ತದೋ ಅಲ್ಲಲ್ಲಿ ಭಗವಂತ ಕಾಣಬೇಕು. ಎಲ್ಲೆಲ್ಲಿ ನಿನ್ನ ಕಿವಿ ಏನನ್ನು ಕೇಳ್ತದೋ ಅಲ್ಲಿ ಭಗವಂತನ ನುಡಿಗಳು ಕೇಳುವಂತಾಗಬೇಕು. ಯಾಕೆ? ಯಾವಾಗ ಈ ಮನುಷ್ಯ ದೇಹವನ್ನು ಹೋಗ್ತದೋ ಗೊತ್ತಿಲ್ಲ. ಅದಕ್ಕಾಗಿ ಸ್ನಾನ ನಿದ್ರೆಯ ಹ್ರಿಯತೆ ನಕ್ತಂ ವ್ಯವಾರ್ಯೇನ ನವಂಬಯ ಭಾಗವತ ಹೇಳ್ತದೆ. ನಿದ್ರೆಗೋಸ್ಕರವಾಗಿ ಮನುಷ್ಯ ತನ್ನ ರಾತ್ರಿಯ ಕಾಲವನ್ನೆಲ್ಲ ತಾನು ಕಳೆದು ಬಿಡ್ತಾನೆ. ವ್ಯವಹಾರಕ್ಕಾಗಿ ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ, ಅವರನ್ನು ನಾನು ಸಾಕಬೇಕು ಅಂತ ಅನ್ನೋದಕ್ಕಾಗಿ, ಕೆಲಸ ಮಾಡೋದಕ್ಕಾಗಿ ಬೆಳಿಗ್ಗೆ ಮಧ್ಯಾಹ್ನದ ಸಮಯವನ್ನು ಕಳೆದು ಬಿಡ್ತಾನೆ. ದೇವರಿಗಾಗಿ ಸಮಯವೇ ಇಲ್ಲ. ನಾನು ಮುಂದೆ ಮಾಡ್ತೇನೆ, 60, 70 ವರ್ಷ ಆದಮೇಲೆ, ನಾನು ರಿಟೈರ್ಡ್ ಆದಮೇಲೆ ನಾನು ಮತ್ತೇನು ಕೆಲಸ ಇದೆ ಅವಾಗ ಮಾಡ್ತೀನಿ ಅಂತಂದರೆ ಮಾತು ಕೇಳಬೇಕಲ್ಲ ನಿನ್ನ ಇಂದ್ರಿಯಗಳು. ಋಷಿಕೇಶು ಇಂದ್ರಿಯಾಣಿ ದೃಢೇಶು. ನಿನ್ನ ಒಂದು ಕೈ ಒಳಗೇನೆ, ನಿನ್ನ ಅಧೀನದಲ್ಲಿಯೇನೇ ಇಂದ್ರಿಯಗಳು ಇರಬೇಕಾದರೆ ಕೆಲಸವನ್ನು ಮಾಡದ ವ್ಯಕ್ತಿ 60 ವರ್ಷ ಆದ ಮೇಲೆ ನಿನ್ನ ಕಣ್ಣು ಕಾಣಿಸೋದಿಲ್ಲ, ಕಿವಿ ಕೇಳಿಸೋದಿಲ್ಲ, ಕೂತ್ಕೊಳ್ಳಿಕ್ಕಾಗೋದಿಲ್ಲ, ಸೊಂಟ ನಿನ್ನ ಮಾತು ಕೇಳೋದಿಲ್ಲ. ಅವಾಗ ಮಾಡ್ತೀಯ ಅಂತಂದರೆ ಆಗೋದಿಲ್ಲಪ್ಪ. ಹಾಗಾಗಿ ಸಮಯ ಬಂದಾಗ ವ್ಯರ್ಥವನ್ನು ಮಾಡಬೇಡ, ನೀನು ಹೊತ್ತನ್ನು ಕಳೆಯಬೇಡ, ವ್ಯರ್ಥವಾದ ಕಾಲಹರಟ ಮಾಡದೇನೆ ನೀನು ದೇವರ ಸ್ಮರಣೆಯನ್ನು ಮಾಡುವ ಅಂತ ಶ್ರೀಪಾದರಾಜರು ಹೇಳ್ತಾ ಒಂದು ಸುಂದರವಾದ ಸಂದೇಶವನ್ನು ಕೊಡ್ತಾರೆ. ಯಾಕೆ ಗೊತ್ತಾ? ಕಾಲನ ದೂತರು ನೂಲು ಬಗ್ಗವ ತಂದು ಕಾಲು ಕೈಗಳ ಕಟ್ಟಿ ಮೇಲೆ ಕುಟ್ಟಿ ಕಾಲ ಪಾಶದಿ ಸುತ್ತಿ ಶೂಲದಿಲ್ದಿರಿವಾಗ ಪಾಲಿಸುವರಾರುಂಟು ಜಾಲವನ್ನು ಮಾಡದಲೇ. ಚಿತ್ತ ಜನಯ್ಯನ ಚಿಂತಿಸೂ ಮನವೇ. ಕಾಲನ ದೂತರು ನೂಲು ಹಗ್ಗವ ತಂದು ಕಾಲು ಕೈಗಳ ಕಟ್ಟಿ ಮೇಲೆ ಕುಟ್ಟಿ. 2 ಪುರಾಣ ಹೇಳ್ತದೆ, ಮನುಷ್ಯ ಸಾಯಬೇಕು ಅಂತ ಸಾಯುವ ಸಂದರ್ಭ ಒದಗಿ ಬಂದಾಗ ಅವನಿಗೆ ಭೀತಿಯನ್ನು ಹುಟ್ಟಿಸ್ತಾರಂತೆ ಯಮದೂತರು. ಭೀತಿಯನ್ನು ಹುಟ್ಟಿಸಿ ಮರಣಶಯ್ಯ ಇರ್ತದೆ, ತಾನಿನ್ನೇನು ಹೋಗಬೇಕು ಅನ್ನುವ ಒಂದು ಪ್ರಸಂಗ ಇರ್ತದೆ. ಆ ಹೋಗಬೇಕು ಅಂತ ಅನ್ನುವ ಪ್ರಸಂಗ ಇದ್ದಾಗ ಮನುಷ್ಯನನ್ನು ಎಲ್ಲರೂ ನೋಡಿಕೊಂಡು, ತನ್ನ ಬಾಂಧವರೆಲ್ಲ, ತನ್ನ ಹೆಂಡತಿ, ಮಕ್ಕಳು ಎಲ್ಲರೂ ಅಳ್ಕೋತ ನಿಂತಿರ್ತಾರೆ. ಅಳ್ಕೋತ ನಿಂತುಕೊಂಡಾಗ ಆಗ ಅವ್ರನ್ನೆಲ್ಲ ನೋಡಿದಾಗ ಅಭಿಮಾನ ಬರ್ತದೆ. ಅಭಿಮಾನ ಬಂದು, ಅಯ್ಯೋ ನನಗೋಸ್ಕರ ಎಷ್ಟು ಅಳ್ತಾ ಇದ್ದಾರೆ, ಎಷ್ಟು ದುಃಖ ಪಡ್ತಾ ಇದ್ದಾರೆ, ನಾನು ಇಲ್ಲೇ ಇರಬೇಕು, ಇನ್ನೂ ಬದುಕಬೇಕು ಅಂತ ನಮ್ಮ ಅಭಿಲಾಷೆಯನ್ನು ಮನುಷ್ಯ ವ್ಯಕ್ತಪಡಿಸ್ತಾನಂತ. ವಿದುರ ಧೃತರಾಷ್ಟ್ರನಿಗೆ ಈ ಮಾತನ್ನು ಹೇಳ್ತಾನೆ. ಭೀಮಸೇನ ದೇವರು ಅವರಂತ ಯಾವ ಧೃತರಾಷ್ಟ್ರನಿಗೆ ವೈರಾಗ್ಯ ಬರಬೇಕು ಅಂತ ಅನ್ನೋದಕ್ಕಾಗಿ ಅನೇಕ ವಿಧವಾದ ಮಾತುಗಳನ್ನ ಆಡ್ತಾರಂತೆ. ಆದರೂ ವೈರಾಗ್ಯ ಬರೋದಿಲ್ಲ. ಭೋಗವನ್ನು ಧರ್ಮರಾಜಾದಿಗಳು ಕೊಡುವಂತಹ ಭೋಗವನ್ನು ಪಟ್ಟುಕೊಂಡು ಆರಾಮಾಗಿ ಇರ್ತಾನೆ. ಆಗ ವಿದುರ ಬಂದು ಎಚ್ಚರಿಸ್ತಾನೆ, ಧೃತರಾಷ್ಟ್ರ, ನೀನು ನಿನ್ನ ಮಕ್ಕಳನ್ನು ಕಳ್ಕೊಂಡು ಇದು ಅಶಾಶ್ವತ ಅಂತ ನಿನಗೆ ಗೊತ್ತಿದ್ದಾಗಲೂ ಕೂಡ ನಿನ್ನ ಮಕ್ಕಳನ್ನು ಕೊಂದಂತಹ ಈ ಪಾಂಡವರು ಕೊಡುವಂತಹ ಭೋಗವನ್ನು ಪಟ್ಟುಕೊಂಡು ಇಲ್ಲೇ ಇದೆಯಲ್ಲಪ್ಪ. ಅವರೆಲ್ಲ ನಿನಗೆ ಹೇಗೆ ಗೊತ್ತಾ? ಗೃಹೀತ ಗೃಹಪಾಲ. ಮತ್ತೆ ನಾಯಿಗೆ ಹೇಗೆ ಬೆಲ್ಟನ್ನು ಕಟ್ಟಿ ಆ ನಾಯಿಯನ್ನು ಒಂದು ಕಡೆಗೆ ಇಟ್ಟು ಯಾವಾಗ ನನಗೆ ಊಟಕ್ಕೆ ಹಾಕ್ತಾರೆ ಅಂತ ಕಾಯ್ಕೊಂಡು ಕೂತಿರ್ತಾರೆ. ಆಗ ನಾಯಿ ಮುಂದೆ ತಟ್ಟೆ ಎಸೆದರೆ ಅದು ಹೇಗೆ ಬಾಲ ಅಲ್ಲಾಡಿಸಿಕೊಂಡು ಜೀವನ ಮಾಡ್ತದೆ, ಹಾಗೆ ನಮ್ಮ ಜೀವನ ಆಗಿಬಿಡ್ತದೆ. ಇಲ್ಲೇ ಕುಳಿತುಕೊಂಡ್ರೆ ಬೇಡ, ಸಾಧನೆ ಮಾಡಿಕೊಳ್ಳೋಣ, ವೈರಾಗ್ಯವನ್ನು ಹೊಂದುವಂತ ನಮ್ಮ ಮಾತನ್ನು ನಾವು ಹಾಡುವುದನ್ನು ಕೇಳ್ತೇವೆ. ಅದಕ್ಕೆ ಕಾಲನ ದೂತರು ಈ ವಿಧವಾದ ಅಭಿಮಾನಕ್ಕೆ ಮನುಷ್ಯ ಒಳಗಾದಾಗ ನಾನು ಇರಬೇಕು ಅಂತ ಒದ್ದಾಡ್ತಾನೆ. ಆದರೆ ಇರಲಿಕ್ಕಾಗೋದಿಲ್ಲ. ಯಮದೂತರು ಬಂದು ನಮ್ಮನ್ನು ಕಟ್ಟಿಕೊಂಡು ಹೋಗಿಬಿಡ್ತಾರೆ. ಆವಾಗ ಕಟ್ಟಿಕೊಂಡು ಪಾಶವನ್ನು ಕಟ್ಟಿ ಕುಟ್ಟಿ ಕರ್ಕೊಂಡು ಹೋಗುವ ಸಂದರ್ಭದೊಳಗೆ ಯಾರೂ ನಮ್ಮ ಜೊತೆಗೆ ಬರೋದಿಲ್ಲ.
ನಾಮುತ್ರಿಹಿ ಸಹಾಯಾರ್ಥಂ ಪಿತಾ ಮಾತಾ ಚ ತಿಷ್ಠತಿ ನದ್ಯಾತ ನಚ ಬಾಂಧವ. ನನ್ನ ಅಪ್ಪ ಅಮ್ಮ ಯಾರೂ ನನ್ನ ಸಹಾಯಕ್ಕೆ ಬರೋದಿಲ್ಲ. ಆವಾಗ ಒದ್ದಾಡ್ತಾನೆ ಸಹಾಯಕ್ಕೆ. ನನಗೆ ಬನ್ನಿ ಬನ್ನಿ, ಯಮದೂತರು ಕಟ್ಟಿಕೊಂಡು ಹೋಗ್ತಾ ಇದ್ದಾರೆ, ನನ್ನನ್ನು ನೀವು ಹೇಗಾದರೂ ಮಾಡಿ ನನ್ನನ್ನು ಬದುಕಿಸಿ, ನನ್ನನ್ನು ಮತ್ತೆ ಕರೆಸಿ, ನಾನು ಮತ್ತೆ ನನಗೆ ಸಂಸಾರದಲ್ಲಿ ಇರಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಯಾರೂ ಬರೋದಿಲ್ಲ, ಪ್ರಾಣ ಹೋಗ್ತದೆ. ಕಾಲನ ದೂತರು ನೂಲು ಹಗ್ಗವ ತಂದು ಕಾಲು ಕೈಗಳ ಕಟ್ಟಿ ಮೇಲೆ ಕೊಡ್ತಾರಂತೆ. ಹುಚ್ಚ, ಒಂದು ದಿವಸ ದೇವರ ಧ್ಯಾನವನ್ನು ಮಾಡಲಿಲ್ಲ, ಒಂದು ದಿವಸ ಭಗವಂತ ಕೈ ಕೊಟ್ಟಿದ್ದಾನೆ, ಕೈಯನ್ನು ಕೊಟ್ಟದ್ದಕ್ಕಾಗಿ ದೇವರ ಪೂಜೆ ಮಾಡಲಿಲ್ಲ, ಕಾಲು ಕೊಟ್ಟಿದ್ದಾನೆ ದೇವರ ಮಂದಿರಕ್ಕೆ ಹೋಗಲಿಲ್ಲ, ಕಿವಿ ಕೊಟ್ಟಿದ್ದಾನೆ ಭಗವಂತನ ವಾರ್ತಾಲಾಪವನ್ನು ಮಾಡಲಿಲ್ಲ, ಭಗವಂತನ ಶ್ರವಣವನ್ನು ಮಾಡಲಿಲ್ಲ, ಅವನ ಕಥೆಗಳನ್ನು ಮಹಿಮೆಯನ್ನು ಗುಣಗಾನ ಮಾಡಲಿಲ್ಲ. ಕೇವಲ ಮಾಡಬಾರದನ್ನು ಮಾಡಿದಿ, ಕೇಳಬಾರದನ್ನು ಕೇಳಿದಿ, ಹೋಗಬಾರದ ಕಡೆಗೆ ನಿನ್ನ ಕಾಲು ಹೋದಿ, ದೇವರಿಗೆ ಅರ್ಪಿತವಾದ ನೈವೇದ್ಯವನ್ನು ಉಂಡಿಲ್ಲ ನಿನ್ನ ಹೊಟ್ಟೆ. ಹೀಗೆಲ್ಲ ಇರುವಂಥ ಪಾಪಿ, ದುರಾಚಾರಿ, ನಡೆ ನಿನ್ನನ್ನು ಕರೆದುಕೊಂಡು ಹೋಗ್ತೇವೆ ಅಂತ ಹೇಳಿ ನಾನಾ ವಿಧವಾದ ಪಟ್ಟಣವನ್ನು, ಯಮಪಟ್ಟಣವನ್ನು ನಾವು ಹೊಂದಬೇಕಾದರೆ ಕ್ರೌರಪುರ, ಕ್ರೌಂಚಪುರ ಇತ್ಯಾದಿ ಅನೇಕ ಪುರಗಳನ್ನು ಹೇಳ್ತಾರೆ. ಅಲ್ಲಲ್ಲಿ ಹೋಗಿ ಅವನಿಗೆ ದುಃಖವನ್ನು ಪಡ್ತಿರ್ತಾನೆ. ಆಗ ಅಯ್ಯೋ ಬೇಡ ಬೇಡ ಬೇಡ, ಹೆಂಡತಿ ಮಕ್ಕಳೇ ಬನ್ನಿ, ನನ್ನ ಉದ್ಧಾರ ಮಾಡಿ, ತೊಂದರೆ ಕೊಡ್ತಾ ಇದ್ದಾರೆ ಅಂತ ಒದ್ದಾಡ್ತಾನೆ. ಆದರೆ ಯಾರೂ ಬರೋದಿಲ್ಲ. ಹೆಂಡರು ಮಕ್ಕಳು ಬಂದು ಭಂಗ ಬಿಡಿಸುವರೇನೋ. ಧರ್ಮರಾಜ ಪಾಂಡವರೆಲ್ಲ ಅನುಗ್ರಹವನ್ನು, ದೇವರ ಅನುಗ್ರಹಕ್ಕೆ ಸಂಪಾದನೆ ಮಾಡಿಕೊಂಡು ಹೋದ ಮೇಲೆ ಕುಂತಿ ಆ ಯಾವ ಉತ್ತರೆಯ ಗರ್ಭದಲ್ಲಿ ಭಗವಂತ ಆ ಪರೀಕ್ಷಿತ ಮಹಾರಾಜರನ್ನು ಉತ್ತಮವಾದ ರೀತಿಯಿಂದ ರಕ್ಷಣೆ ಮಾಡ್ತಾರೆ, ಗರ್ಭದ ರಕ್ಷಣೆ ಮಾಡ್ತಾರೆ. ಆ ಗರ್ಭದ ರಕ್ಷಣೆ ಮಾಡಿದ ಮಹಾನುಭಾವ ಕೊನೆಗೆ ಅದು ಸತ್ತು ಹುಟ್ಟಿದಾಗ ಬದುಕಿಸಿದ ಮಹಾನುಭಾವ ಭಗವಂತ. ಕುಂತಿ ಹೇಳ್ತಾಳೆ, ಸ್ವಾಮಿ ನಿನ್ನಿಂದ ಬದುಕಬೇಕು, ಇದು ಪಾಂಡವರ ಸಂತಾನವು. ಉತ್ತರಾದೇವಿ ಪ್ರಾರ್ಥನೆ ಮಾಡ್ತಾಳೆ, ಪಾರ್ಥವದಂತ ಹೇತವೇ, ಭಗವಂತ ನೀನದದು, ಪಾಂಡವರ ಏಕೈಕ ಸಂತಾನ, ರಕ್ಷಣೆ ಮಾಡು ಅಂತಂದಾಗ ಆ ಸತ್ತ ಮಗುವನ್ನು ರಕ್ಷಣೆ ಮಾಡಿದ್ದು ಯಾರು ಗೊತ್ತಾ? ಭಗವಂತ. ಅವನು ಬಿಟ್ಟರೆ ಬೇರೆ ಯಾರೂ ಅಲ್ಲ. ಅದಕ್ಕಾಗಿ ಹೆಂಡರು ಮಕ್ಕಳು ಬಂದು ಭಂಗ ಬಿಡಿಸುವರೇನೋ, ಯಾರೂ ನಮ್ಮ ಜೊತೆಗೆ ಬರೋದಿಲ್ಲ. ಧರ್ಮಸ್ಥಿಷ್ಠಂತೆ ಕೇವಲಂ. ಜ್ಞಾತಿಗಳು ನಮ್ಮೊಟ್ಟಿಗೆ ಸ್ಮಶಾನಕ್ಕೆ ಬರ್ತಾರೆ, ಕಟ್ಟಿಗೆ ಮೇಲೆ ಇಟ್ಟು ಅಗ್ನಿ ಇರುವವರೆಗೆ ಮಕ್ಕಳಿರುತ್ತಾರೆ. ಅದು ಮುಗಿತು ಅಂತಾದರೆ ನೀರು ಹಾಕಿಕೊಂಡು ಬಂದರು ಅಂದರೆ 10 ದಿವಸ 11 ದಿವಸ, ಅಯ್ಯೋ ಹೀಗಾಯಿತು ಹಾಗಾಯಿತು, ಹೀಗಿದ್ದ ಹಾಗಿದ್ದ ಅಂತಂತಾರೆ ಹೊರತು 10 ದಿವಸ ಆಯಿತು ಅಂದರೆ ಮುಗಿದೋಯ್ತು. ಅವರವರು ತಮ್ಮ ತಮ್ಮ ಕೆಲಸದಲ್ಲಿ ಇದ್ದು ಬಿಡ್ತಾರೆ. ನಮ್ಮ ಜೊತೆಗೆ ಬರೋದು ಧರ್ಮಸ್ಥಿಷ್ಠಂತೆ ಕೇವಲಂ. ನಮ್ಮ ಪಾಪ ನಮ್ಮ ಪುಣ್ಯ ಅವುಗಳಿಂದ ನಾವೇನು ಮಾಡ್ತೇವೆ ಅವುಗಳಿಂದ ಆಗುವಂತಹ ಕರ್ಮಗಳು, ಆ ಕರ್ಮಗಳಿಂದ ಬರುವಂತಹ ಪುಣ್ಯ ಪಾಪಗಳು ನಮ್ಮೊಟ್ಟಿಗೆ ಬರ್ತದೆ. ಹೀಗಾಗಿ ಪುಣ್ಯನಾಮಕನಾದ ಭಗವಂತ, ಧರ್ಮ ಭಗವಂತ ಇದ್ದಾನೆ. ಹೀಗಾಗಿ ಭಗವಂತ ಮಾತ್ರ ಬರ್ತಾನೆ. ಚಿತ್ತ ಜನಯ್ಯನ ಚಿಂತಿಸು ಮನವೇ. ಅದಕ್ಕಾಗಿ ಭಗವಂತ ಬುದ್ಧಿ ಕೊಟ್ಟಿದ್ದಾನೆ, ಮನಸ್ಸು ಕೊಟ್ಟಿದ್ದಾನೆ, ಈ ಒಂದು ದೇಹ ಕೊಟ್ಟಿದ್ದಾನೆ. ಈ ದೇಹದಿಂದ ಭಗವಂತನ ಆರಾಧನೆಯನ್ನು ಮಾಡು, ಭಗವಂತನ ಆರಾಧನೆಯನ್ನು ಮಾಡು. ಅಜಮೇಳನ ಚಿಂತನೆ ನಾವು ಉಪಾಖ್ಯಾನವನ್ನು ಕೇಳ್ತೇವೆ. ಅಜಮೇಳ ಮಹಾಜ್ಞಾನಿ, ಆದರೂ ಕೂಡ ವೇಶ್ಯ ಸಂಘವನ್ನು ಮಾಡಿದ. ಯಾವುದೋ ವೇಶ್ಯ ಸಂಘವನ್ನು ಮಾಡಿ ಕೊನೆಗೆ ತನ್ನ ಜೀವಿತದ ಕೊನೆಯ ಕಾಲದೊಳಗೆ 8-10 ಮಕ್ಕಳನ್ನು ಪಡೆದು ಕೊನೆಗೆ ನಾರಾಯಣ ಅಂತನ್ನುವ ಕೊನೆಯ ಮಗನಿಗೆ ಹೆಸರಿಟ್ಟರೆ, ಆ ಕೊನೆಯ ಮಗ ಕೊನೆಯ ಜೀವಿತದ ಕೊನೆಯ ಭಾಗದಲ್ಲಿ ಇನ್ನೇನು ಸಾಯಬೇಕು, ನಾರಾಯಣನ ಸ್ಮರಣೆ ಮಾಡಿದ. ಆದರೆ ಅವನಿಗೆ ಉತ್ತಮವಾದ ಕರ್ಮದ ವಶಾತ್, ಸಂಸ್ಕಾರ ವಶಾತ್ ಇರುವಂತಹ ಆ ಒಂದು ಭಗವಂತನಲ್ಲಿ ಭಕ್ತಿಯನ್ನು ಮಾಡುವಂತೆ ಆಯಿತು. ಅದಕ್ಕಾಗಿ ಯಾವ ಯಮದೂತರ ಬಂದರೂ ಕೂಡ ವಿಷ್ಣುದೂತರ ಬಂದು ಹೇಳಿ ಕಳಿಸ್ತಾರೆ, ಯಾರ ನಿಮ್ಮ 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 ರಾಜನ ಹತ್ತಿರ ಹೋಗಿ ಕೇಳಿ, ಯಾವ ಮನಸ್ಸು ಯಾವ ನಾಲಿಗೆ ಯಾರನ್ನು ಸ್ಮರಣೆ ಮಾಡೋದಿಲ್ಲ ಅಂಥವ್ರನ್ನ ಕರೆದುಕೊಂಡು ಬಾ ಅಂತ ಹೇಳಿದ್ದಾನೆ ನಿಮ್ಮ ರಾಜ. ಹೀಗಾಗಿ ಕಮಲನಾಭನ ದಾಸರ ಮುಟ್ಟದಿರು ಎಂದು ಯಮತನ್ನ ಪುರದಿ ದೂತರಿಗೆ ಸಾರಿದನು ಅಂತ ದಾಸರು ವರ್ಣನೆ ಮಾಡ್ತಾರೆ. ಪುರಂದರದಾಸರು ಭುಜದೊಳೊಪ್ಪುವ ಶಂಖ ಚಕ್ರ ಮುದ್ರಾಂಕಿತ ನಿಜ ದ್ವಾದಶ ನಾಮ ಧರಿಸಿಪ್ಪರ ತ್ರಿಜಗವಂದಿತ ತುಳಸಿ ಮಾಲೆಯ ಧರಿಸಿದ ಸುಜನರ ಕೆಣಕದೆ ಬನ್ನಿರೋ 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 ಎಂದು ಯಮತಲ್ಲ ಪುರದಿ ದೂತರಿಗೆ ಸಾರಿದನು. ಕಮಲನಾಭನ ದಾಸರೆ ಮುಟ್ಟದಿರು ಎಂದು ಯಮತಲ್ಲ ಪುರದಿ ದೂತರಿಗೆ ಸಾರಿದನು. ಗುರು ನಿಂದಕರ ಹಿರಿಯರ ದೂಷಿಸುವರ ಪರಧನಗಳ ಅಪಹರಿಸುವರ ಅರವಣಿಕಾರರ ಉರುಳಿಸಿ ಬಾಯೊಳು ಅರಗನು ಕಾಯಿಸಿ ಸುರಿದು ಕೊಲ್ಲಿರೋ ಕೊಲ್ಲಿರೋ ಎಂದು ಯಮತನ್ನ ಪುರದಿ ದೂತರಿಗೆ ಸಾರಿದರು. ಅನ್ಯ ದೈವ
ಅನ್ಯಮಂತ್ರ ಅನ್ಯತಂತ್ರವ ಬಿಟ್ಟು ಪಲ್ಲಕ ಶಯನನೇ ಗತಿಯನ್ನು ತಾಂ ಹುಲ್ಲಲ್ತ ಪುರಂದರ ವಿಠಲನ ಭಜಿಪ ಪ್ರಪನ್ನರುಗಳ ಕೆಣಕದೆ ಬನ್ನಿರೋ ಬನ್ನಿರೋ ಎಂದು ಯಮತಲ್ಲಪುರದೆ ದೂತರಿಗೆ ಸಾರಿದನು. ಪುರಂದರದಾಸರು ಹೇಳುವ ಮಾತು. ಅದಕ್ಕಾಗಿ ತಂಗಿ ಅಕ್ಕ ಪಾಲಿಸುವರಾರುಂಟು ಜಾಲವನ್ನು ಮಾಡದಲೇ. ಹೀಗಾಗಿ ಮೋಸವನ್ನು ಮಾಡದೇನೆ ನಮ್ಮನ್ನು ರಕ್ಷಣೆ ಮಾಡೋದು ಕೇವಲ ಭಗವಂತನೊಬ್ಬನೇ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಹೀಗಾಗಿ ಭಗವಂತನ ಸ್ಮರಣೆಯನ್ನು ಮಾಡು. ಭಾಗವತದಲ್ಲಿ ಅನೇಕ ಕಥೆಗಳನ್ನು ಕೇಳ್ತೇವೆ. ಗಜರಾಜ ಸಾವಿರಾರು ವರ್ಷಗಳ ಕಾಲ ನನ್ನ ಹೆಂಡತಿ ಇದ್ದಾಳೆ, ನನ್ನ ಮಕ್ಕಳಿದ್ದಾರೆ, ನನ್ನ ಬಾಂಧವರಿದ್ದಾರೆ, ರಕ್ಷಣೆ ಮಾಡ್ತಾನೆ ಈ ಮಕರಿಯಿಂದ ಅಂತ ಹೇಳಿ ಬಹಳಷ್ಟು ಕಾಯ್ತು. ಯಾರೂ ಬರಲಿಲ್ಲ. ಹೆಂಡತಿ ಬಂದಲು, ಕಷ್ಟಪಟ್ಟಲು, ಪ್ರಯತ್ನಪಟ್ಟಲು, ಆಗಲಿಲ್ಲ. ಮಕ್ಕಳು ಬಂದರೂ ಆಗಲಿಲ್ಲ, ಬಾಂಧವರು ಬಂದರೂ ಆಗಲಿಲ್ಲ. ಅಲ್ಲಿವರೆಗೆ ಅಭಿಮಾನ ಇಟ್ಟುಕೊಂಡಿದ್ದ. ಅಲ್ಲಿವರೆಗೆ ತನ್ನ ಶಕ್ತಿಯ ಮೇಲೆ, ತನ್ನವರ ಮೇಲೆ ಬಹಳ ನಂಬಿಕೆ ಇಟ್ಟಿದ್ದ. ಯಾವಾಗ ನಂಬಿಕೆ ಅದು ಯಾರು ಬರಲಿಲ್ಲವೋ ಕೊನೆಗೆ ಆರು ಸಂಗಡ ಬಾಗೋರಿಲ್ಲ. ನಾರಾಯಣ ನಾಮ ನೆರೆಬಾಹುದಲ್ಲದೆ ಅಂತಂದ. ನಾರಾಯಣನ ಸ್ಮರಣೆ ಮಾಡಿದ ಗಜೇಂದ್ರನ ಉದ್ಧಾರವಾಯಿತು ಅಂತ ಕೇಳ್ತೇವೆ. ಅದಕ್ಕಾಗಿ ದಂಡಧರನ ಭಟರು ಚಂಡ ಕೋಪದಿ ಬಂದು ಕೆಂಡದ ನದಿ ತಡಿಗೆ ಕೊಂಡೊಯ್ದು ನಿಲ್ಲ ಖಂಡ ಖಂಡವ ಕಿತ್ತಿ ಕೆಂಡದೋಳಿಡುವಾಗ ಹೆಂಡಿರು ಮಕ್ಕಳು ಬಂದು ಭಮುಗ ಬಿಡಿಸುವರೇನೋ ಚಿತ್ತ ಜನಯ್ಯನ ಚಿಂತಿಸು ಮನವೇ. ಅನೇಕ ವಿಧವಾದ ನರಕಗಳಿದೆ. ನಾವು ಮಾಡುವ ಪಾಪಗಳಿಗೆ ಒಂದೊಂದು ನರಕವನ್ನು ತೋರಿಸ್ತಾರೆ ಅಂತ ಭಾಗವತದ ಪಂಚಮಸ್ಕಂದದ ಕೊನೆಯ ಭಾಗದಲ್ಲಿ ನರಕಗಳ ವರ್ಣನೆಯನ್ನು ಮಾಡ್ತಾರೆ. ಆ ನರಕಗಳ ವರ್ಣನೆಯನ್ನು ಮಾಡಿದಾಗ ನಾವು ಮಾಡುವ ಪಾಪಗಳಿಗೆ ಅನೇಕ ವಿಧವಾದದ್ದನ್ನು ಹೇಳ್ತಾರೆ. ದಂಡಧರನ ಭಟರು ಚಂಡಕೂಪದೆ ನಿನ್ನ ಕೆಂಡದ ನದಿ ತಡೆಗೆ ಕೊಂಡೊಯ್ದು ನಿನ್ನ. ಕೆಂಡದ ನದಿ ಒಳಗೆ ಹಾಕ್ತಾರೆ. ಆಮೇಲೆ ಆ ಯಾವ ಅನೇಕ ವಿಧವಾದ ಕಿವು, ರಕ್ತ ಇವುಗಳಿಂದ ಕೂಡಿರುವಂತಹ ಆ ವೈತರಣಿ ನದಿ ಒಳಗೆ ನಮ್ಮನ್ನು ಹಾಕ್ತಾರೆ. ಬಿಸಿ ಬಿಸಿ ಬಿಸಿಯಾದ ಎಣ್ಣೆ ಒಳಗೆ ನಮ್ಮನ್ನು ಕುದಿಸ್ತಾರೆ. ಆಮೇಲೆ ತಲೆಯನ್ನು ಮೇಲೆ ಮಾಡಿ, ತಲೆಯನ್ನು ಕೆಳಗೆ ಮಾಡಿ, ಕಾಲನ್ನು ಮೇಲೆ ಮಾಡಿ ಆ ದೊಡ್ಡ ದೊಡ್ಡ ಹಸಿಪತ್ರ ವನದಲ್ಲಿ, ಖಡ್ಗವೇ ಒಂದು ಪತ್ರ ರೂಪದಲ್ಲಿರುವಂಥ ವನದಲ್ಲಿ ನಮ್ಮನ್ನು ಎಳ್ಕೊಂಡು ಹೋಗ್ತಾರೆ. ವಿಲೆ ಒದ್ದಾಡ್ತಾನೆ ಜೀವ. ಆಗ ಅಯ್ಯೋ ಬೇಡ ಬೇಡ, ಅಯ್ಯೋ ನನ್ನ ಮಕ್ಕಳು, ನನ್ನ ಹೆಂಡತಿ ಅಂತಂತಾರೆ. ಆಗ ಯಮದೂತರಂತಾರಂತೆ, ಮಕ್ಕಳ ನೀವು ಮಾಡುವ ಸಂದರ್ಭದೊಳಗೆ, ಸಾಧನೆ ಮಾಡುವ ಸಂದರ್ಭದೊಳಗೆ ಸಾಧನೆ ಮಾಡಲಿಲ್ಲ, ದೇವರನ್ನು ಭಜನೆ ಮಾಡಲಿಲ್ಲ, ಈಗ ಮಾತ್ರ ಹೀಗಂತೀರ, ಅನುಭವಿಸಿ ನಿಮ್ಮ ಪಾಪದ ಕರ್ಮವನ್ನು, ನೀವು ಮಾಡಿದನ್ನು ನೀವೇ ಅನುಭವಿಸಬೇಕು ಅಂತ ಹೇಳಿ ಅವರು ಹೇಳ್ತಾ 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 ಈ ಒಂದು ವಿಧವಾದ ದುಃಖವನ್ನು ಕೊಡುವ ಸಂದರ್ಭದೊಳಗೆ ಹೆಂಡರು ಮಕ್ಕಳು ಬಂದು ಭಂಗ ಬಿಡಿಸುವರೇನೋ. ಯಾರೂ ನಮ್ಮನ್ನು ದೂರ ಸರಿಸುವುದಿಲ್ಲ, ನಮ್ಮನ್ನು ದೂರ ಹೊರಗೆ, ಆ ದುಃಖದಿಂದ ಹೊರಗೆ ಬರುವಂತೆ ಮಾಡಲಿಕ್ಕೆ ಯಾರೂ ಆಗೋದಿಲ್ಲ. ಭಗವಂತ ಒಬ್ಬನೇ ಮಾಡ್ತಾನೆ. ಆದ್ದರಿಂದ ಭಾಗವತ ಪಂಚಮಸ್ಕಂದನೊಳಗೆ ಬಹಳ ಸುಂದರವಾದ ಒಂದು ಮಾತನ್ನು ಭಾಗವತ ಪಂಚಮಸ್ಕಂದ ಹೇಳ್ತಾರೆ. ಮನುಷ್ಯ ಇವತ್ತಿನ ದಿವಸ ತನ್ನ ಜೀವನದಲ್ಲಿ ಯಾವ ವಿಧವಾದಂತಹ ಸಾಧನೆಯನ್ನು ನಾವು ಮಾಡಲಿಕ್ಕೆ ತೊಡುತ್ತೇವೆ, ಆ ಸಾಧನೆ ಮಾಡುವ ಸಂದರ್ಭದೊಳಗೆ ತ್ವಂತು ಅಬ್ಜನಾಭಾಂಗ್ರಿ ಸರೋಜಕೋಶ ದುರ್ಗಾಶ್ರಿತೋ ನಿರ್ಜಿತ ಷಟ್ ಸಪತ್ನಃ ಭುಂಕ್ಷ್ವೇಹ ಭೋಗಾನ್ ಪುರುಷಾತಿ ಸೃಷ್ಟಾನ್ ವಿಮುಕ್ತ ಸಂಘ ಪ್ರಕೃತಿಂ ಭಜಸ್ವ. ಯಾವ ಮನುಷ್ಯ ಇವತ್ತಿನ ದಿವಸ ಪರಮಾತ್ಮನ ಪಾದಾರವಿಂದಗಳಲ್ಲಿ ನಮ್ಮನ್ನು ನಾವು ಭಕ್ತಿಯಿಂದ ಭಗವಂತನ ಪಾದಗಳನ್ನು ಆಶ್ರಯಿಸಿಕೊಂಡು ನಾವು ನಮ್ಮ ಕಾಮನೆಗಳನ್ನು, ನಾನಾ ವಿಧವಾದಂಥ ಅಭಿಮಾನವನ್ನು ನಾವು ದೂರ ಸರಿಸಿಕೊಂಡು ಅದನ್ನು ಜಯಿಸಿ ನಾವು ಭಗವಂತನಿಂದಲೇನೆ, ಭಗವಂತನ ಪಾದಾರವಿಂದಗಳನ್ನೇನೆ ನಾವು ಆಶ್ರಯಿಸಿಕೊಂಡು ನಾನಾ ವಿಧವಾದಂತಹ ಭೋಗಗಳನ್ನು ನೀನು ಅನುಭವಿಸು. ಆದರೆ ಭಗವಂತನ ಧ್ಯಾನ ನಿನ್ನಿಂದ ಬಿಡಬಾರದು. ನೀನು ಭಗವಂತನ ಧ್ಯಾನವನ್ನು ಮಾಡು. ಆವಾಗ ವಿಮುಕ್ತ ಸಂಘ, ವಿಷಯಗಳಲ್ಲಿ ಸ್ನೇಹ ಮಾಡಬೇಡ. ಸ್ನೇಹ ಮಾಡದೇನೆ ಭಗವಂತನನ್ನೇನೆ ನೀನು ಆ ಭಜನೆ ಮಾಡುವಂತಹ ಚಿಂತನೆ ನಿನ್ನೊಂದಾಗಲಿ ಅಂತನ್ನುವ ಮಾತನ್ನು ಪ್ರಿಯವ್ರತ ಮಹಾರಾಜರಿಗೆ ಬ್ರಹ್ಮದೇವರು ಉಪದೇಶ ಮಾಡೋದನ್ನು ನಾವು ಕೇಳ್ತೇವೆ. ನಾವು ಇಲ್ಲಿರಬೇಕು, ಇಲ್ಲದೇ ಇದ್ದಂತೆ ಇರಬೇಕು. ಭಗವಂತನ ಪಾದಾರವಿಂದಗಳಲ್ಲಿಯೇ ನಾವು ಭಕ್ತಿಯನ್ನು ಮಾಡ್ತಾ ಅಂತಹ ದೊಡ್ಡ ದುರ್ಗವನ್ನು ನಾವು ಆಶ್ರಯಿಸಿಕೊಂಡು ಈ ಅರಿಷಡ್ವರ್ಗಾದಿ ಕಾಮನೆಗಳನ್ನು ಬಿಡಬೇಕು, ಅಭಿಮಾನವನ್ನು ಬಿಡಬೇಕು.
ಆವಾಗ ಮಾತ್ರ ನಮಗೆ ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ಅದಕ್ಕಾಗಿ ದಾಸರು ಶ್ರೀಪಾದರಾಜರು ಹೇಳ್ತಾರೆ, ನೋಡಪ್ಪ, ನೀನು ತಂಗಿ ಅತ್ತ ಹೆಂಡರಿ ಮಕ್ಕಳು ಬಂದು ನಿನ್ನ ಭಂಗವನ್ನು ಬಿಡಿಸೋದಿಲ್ಲ. ನಿನ್ನನ್ನೇ ನೀನು ಭಗವಂತನ ಆರಾಧನೆಯನ್ನು ಮಾಡಿ ಭಗವಂತನೇ ನಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತನ್ನುವ ಚಿಂತನೆ ನಿನಗಾಗಬೇಕು ಅಂತನ್ನುವುದನ್ನು ಬಹಳ ಸುಂದರವಾಗಿ ನಮಗೆ ತೋರಿಸಿಕೊಡ್ತಾರೆ. ಅಂಗುಳಿಗೆ ಡಬ್ಬಣವುಗಳ ಚುಚ್ಚಿತಾವೆರಡು, ಕಂಗಳಿಗೆ ಸೀಸವನು ಕಾಸಿ ಹೊಯ್ತಿರಲು, ತಂಗಿಯಕ್ಕ ಬಂದು ಭೌಗ ಬಿಡಿಸುವರೇನೋ, ಅಂಗವಿದು ಸ್ಥಿರವಲ್ಲ ರಂಗವಿಠಲನೆನ್ನೋ ರಮೋಗ ವಿಠಲನೆನ್ನೋ, ಚಿತ್ತ ಜನಯ್ಯನ ಚಿಂತಿಸೋ ಮನವೇ. ಗರುಡ ಪುರಾಣದ ದೊಡ್ಡ ಸಾರವನ್ನು ಶ್ರೀಪಾದರಾಜರು ತಮ್ಮ 3 ಪದ್ಯದಲ್ಲಿ ಹೇಳ್ತಾರೆ. ಗರುಡ ಪುರಾಣದಲ್ಲಿ ನಾವು ಅನುಭವಿಸುವ ಪಾಪವನ್ನು ಮಾಡಿದ ವ್ಯಕ್ತಿ ಅನುಭವಿಸುವ ನಾನಾ ವಿಧವಾದ ಚಿಂತನೆಯನ್ನು ನಮಗೆ ಕೊಟ್ಟು, ಅಂಗುಳಿಗೆ ಡಬ್ಬಣಂಗಳ ಚುಚ್ಚಿ ತಾವೆರಡು, ಕಂಗಳಿಗೆ ಸೀಸವನ್ನು ಕಾಸಿ ಹೊಯ್ತಿರಲು, ಕಂಗಳಿಗೆ ಆ ಸೀಸವನ್ನು ಹಾಕಿ ನೀರಿನಂತೆ ಇರುವಂತಹದ್ದನ್ನು ಹಾಕಿ ವಿಲವಿಲ ಒದ್ದಾಡಿಸ್ತಾರೆ. ತಂಗಿ ಅಕ್ಕ ಬಂದು ಭಂಗ ಬಿಡಿಸುವರೇನೋ. ಯಾರು ಅಕ್ಕ ತಂಗಿ ಯಾರೂ ನಮ್ಮೊಟ್ಟಿಗೆ ಬರೋದಿಲ್ಲ. ಅದಕ್ಕಾಗಿ ಅಂಗವಿದು ಸ್ಥಿರವಲ್ಲ. ಈ ನಾವು ನಮ್ಮ ಎಂತಹ ಅಭಿಮಾನ ನಮಗೆ ಅಂತಂದರೆ, ದೇವರು ನನಗೆ ರೂಪ ಕೊಟ್ಟಿದ್ದಾನೆ, ದೇವರು ನನಗೆ ಶಕ್ತಿ ಕೊಟ್ಟಿದ್ದಾನೆ, ದೇವರು ನನಗೆ ಉತ್ತಮ ದೇಹವನ್ನು ಪಡೆದಿದ್ದೇನೆ, ಭಾರೀ ರೂಪ ಇದೆ, ಯೌವನ ಇದೆ ಅಂಥೇಳಿ ನಾವು ಒದ್ದಾಡ್ತಾ ಇರ್ತೇವೆ. ದಾಸರು ಹೇಳ್ತಾರೆ, ಯಾವುದು ಬರೋದಿಲ್ಲ. ನಿನ್ನ ಯೌವನ ನಿನ್ನದು. ಎಷ್ಟು ದಿವಸ ಯೌವನ ಇರ್ತದೆ? ಮುಪ್ಪು ಬಂದೇ ಬರ್ತದೆ. ಅದಕ್ಕಾಗಿ ಮನುಷ್ಯನಿಗೆ ಅಭಿಮಾನ ಅಂತಂಬುದು ಬಿಡೋದಿಲ್ಲ. ಮನುಷ್ಯ ಎಲ್ಲವನ್ನೂ ಬಿಡಬಹುದು. ಆದರೆ ಜೀರ್ಯಂತಿ ಜೀರ್ಯತ ಕೇಶಃ ದಂತ ಜೀರ್ಯಂತಿ ಜೀರ್ಯತಃ ಧನಾಶ ಜೀವಿತಾಶ ಚ ಜೀರ್ಯತೋಪಿ ನ ಜೀರ್ಯತೆ. ಹರಿವಂಶ ಹೇಳುವಂಥ ಮಾತು. ಜೀರ್ಯಂತಿ ಜೀರ್ಯತ ಕೇಶಃ. ನಾವು ಹುಟ್ಟಿದ ಕೂದಲು ಉದುರ್ತದೆ, ಮತ್ತೆ ಕೂದಲು ಬರ್ತದೆ, ಆ ಕೂದಲು ಉದುರು ಹೋಗ್ತದೆ. ದುಃಖ ಪಡ್ತೀವ? ಪಡೋದಿಲ್ಲ. ದಂತ ಜೀರ್ಯಂತಿ ಜೀರ್ಯತಃ. ಹಲ್ಲಿರೋದಿಲ್ಲ, ಹಲ್ಲು ಬರ್ತವೆ, ಅದೇ ಹಲ್ಲು ಬಿದ್ದು ಹೋಗ್ತದೆ, ಮತ್ತೆ ಹಲ್ಸಿಟ್ಟು ಹಾಕ್ಸ್ಕೊಳ್ತೇವೆ. ಆದರೆ ಧನಾಶ ಜೀವಿತಾಶಾಚ, ಧನದ ಆಶೆ, ಜೀವನ ಮಾಡಬೇಕು ಅಂತ ನಾವು ಜೀವನದ ಮೇಲೆ, ದೇಹದ ಮೇಲೆ ಭಾರೀ ಅಭಿಮಾನ, ಇವು 2 ಮಾತ್ರ ನಮ್ಮೊಟ್ಟಿಗೆ ಇರ್ತದೆ. ಅದಕ್ಕಾಗಿ ಅಭಿಮಾನವನ್ನು ನಾವು ಬಿಡಬೇಕು. ನಮ್ಮ ದೇಹದ ಮೇಲಿನ ಅಭಿಮಾನವನ್ನು ಬಿಟ್ಟು ಈ ಒಂದು ನಮ್ಮ ಸಂಸಾರ, ಹೆಂಡತಿ, ಮಕ್ಕಳು, ಗಂಡ, ಬಾಂಧವರು ಇದರ ಮೇಲೆ ಅಭಿಮಾನವನ್ನು ಬಿಟ್ಟು ನಾವು ದೇವರ ಮೇಲೆ ಅಭಿಮಾನವನ್ನು ಪಟ್ವಿ ಅಂತಾದರೆ, ದೇವರಲ್ಲಿ ಭಕ್ತಿಯನ್ನು ಮಾಡಿದ್ವಿ ಅಂತಾದರೆ ಈ ದೇಹ ಸಿಕ್ಕಿದ್ದು ನಮಗೆ ಸಾರ್ಥಕ. ಅದಕ್ಕಾಗಿ ಈ ದೇಹವನ್ನು ಕೊಟ್ಟ, ಈ ಚಿತ್ತವನ್ನು ಕೊಟ್ಟ, ಈ ಬುದ್ಧಿಯನ್ನು ಕೊಟ್ಟ, ಈ ಕಣ್ಣು ಕೈಕಾಲುಗಳನ್ನು ಕೊಟ್ಟಂತಹ ಈ ಭಗವಂತನನ್ನು ನಿನ್ನ ದೇಹದಿಂದ ಭಜನೆ ಮಾಡು. ಕೌಮಾರಾತ್ ಅಚರೇತ್ ಪ್ರಜ್ಞ. ಪ್ರಹ್ಲಾದರಾಜರ ಮಾತಲ್ಲಿ ನಾವು ಕೇಳ್ತೇವೆ. ಪ್ರಹ್ಲಾದರಾಜರು ಹೇಳ್ತಾರೆ, ಈ ದೇಹ ಇದೆಯಲ್ಲ, ಇದು ಹೇಗಿದೆ ಅಂತಂದರೆ ನಾವು ಸುಖ ಪಡಬೇಕು ಅಂತಂತೇವೆ. ಇದು ಕಂಡೂ ಯಮಾನೇನು. ಇದು ನಾವು ತುರಿಕೆ ಇರ್ತದಲ್ಲ, ಎಷ್ಟು ತುರಿಕೆ ಬಂದಾಗ ಆ ತುರಿಕೆ ತುರಿಸ್ಕೊಳ್ತೇವೆ. ಆ ತುರಿಸಿಕೊಂಡರೆ ನಮ್ಗೆ ಆನಂದವಾಗ್ತದೆ. ಬಹಳ ತುರಿಸಿಕೊಂಡ್ವಿ ಅಂತಾದರೆ ಕಜ್ಜಿಗಳಾಗಿಬಿಡ್ತದೆ, ರಕ್ತ ಬರ್ತದೆ. ಹಾಗೆ ಇದು ಸುಖ, ಸಂಸಾರದ ಸುಖ. ಬಹಳ ಸುಖ ಅಂತ ಆನಂದವಾಗ್ತದೆ ಅಂತ ಇದರೊಳಗೆ ಮುಳುಗಿದರೆ ಕೊನೆಗೆ ರಕ್ತ ಮಾಂಸಗಳು ಆಗುವ ಸಂದರ್ಭ ಇದೆ. ಎಚ್ಚರಿಕೆ, ಹುಷಾರ್ ಅಂತ ಎಚ್ಚರಿಸುವಂತಹ ಪ್ರಸಂಗ ನಾವು ಭಾಗವತದಲ್ಲಿ ಕೇಳ್ತೇವೆ. ಆದ್ದರಿಂದ ಇದರ ಸಾರವನ್ನೇ ಶ್ರೀಪಾದರಾಜರು ನಮಗೆ ಚಿತ್ತ ಜನಯ್ಯನ ಚಿಂತಿಸುವ ಮನವೇ ಅಂತನ್ನುವ ಒಂದು ಚಿಂತನೆಯನ್ನು ನಮಗೆ ಮಾಡಿ ಅನುಗ್ರಹವನ್ನು ಮಾಡಿದ್ದಾರೆ. ಅದಕ್ಕಾಗಿ ಅಭಿಮಾನವನ್ನು ನಾವು ಬಿಡಬೇಕು. ಒಬ್ಬ ತಾಯಿ ಮರಣಾವಸ್ಥೆಯಲ್ಲಿ ಇರ್ತಾಳಂತೆ. ಮಗ ಅವಳನ್ನು ಯಾವುದೋ ಒಂದು ವೃದ್ಧಾಶ್ರಮಕ್ಕೆ ಬಿಟ್ಟಿರ್ತಾನೆ. ಕೊನೆಗೆ ಹೋಗುವ ಸಂದರ್ಭದೊಳಗೆ ಇನ್ನೇನು ಹೋಗಬೇಕು ಅನ್ನುವಾಗ ಮಗನಿಗೆ ಹೇಳಿ ಕಳಿಸ್ತಾರೆ. ಮಗ ಆವಾಗ ಹೇಳ್ತಾನಂತೆ, ಎಂದೂ ಸೇವೆ ಮಾಡದ ಮನುಷ್ಯ ಅವತ್ತು ಹೇಳ್ತಾನಂತೆ, ನಿನಗೇನಾದರೂ ಅಪೇಕ್ಷೆ ಇದ್ದರೆ ಹೇಳು ಅಂತ. ಆಗ ಅವನಂತ ತಾಯಿ ಅಂತಾನಂತಿಲ್ಲ, ಒಂದು ಫ್ಯಾನ್ ಹಾಕ್ಸು, ಒಂದು ಒಂದು ಫ್ರಿಜ್ಜನ್ನು ಇಡಿಸು ಅಂತ. ಯಾಕೆ, ಏನಾಯಿತು? ಇಲ್ಲ, ನಾನು ಇದಕ್ಕೆ ವೃದ್ಧಾಶ್ರಮಕ್ಕೆ ಬಂದಿದ್ದೇನೆ, ನನಗೆ ಗಾಳಿ ಇಲ್ಲ, ಈ ರೂಮಿನೊಳಗೆ ಹುಳುಗಳು ಕಳೀತದೆ, ನಾನು ಸಹನ ಮಾಡ್ಕೊಳ್ಳಬಲ್ಲೆ. ಯಾವುದೋ ಕೆಟ್ಟ ನೀರು ಒಳ್ಳೆಯ ನೀರಿಲ್ಲ, ಬಿಸಿಲೇರಿ ವಾಟರ್ ಇಲ್ಲ, ತಣ್ಣಗಿನ ವಾಟರ್ ಇಲ್ಲ, ನಾನು ಹೇಗೋ ನೀರು ಕುಡಿಯಬಲ್ಲೆ. ಆದರೆ ನಾಳೆ ನೀನು ಮುಂದೆ ಇದಕ್ಕೆ ಬರ್ತೀಯ, ಈ ವೃದ್ಧಾಶ್ರಮಕ್ಕೆ ನಿನಗೂ ನಿನ್ನ ಮಕ್ಕಳು ಮುಂದೆ ಕಳಿಸ್ತಾರೆ. ಆವಾಗ ನನ್ನ ಮಗ ಹೀಗೆ ದುಃಖ ಪಡೋದು ಬೇಡ,
ಅನ್ನೋದಕ್ಕಾಗಿ ನನಗೆ ಮುಂದಿನ ಯೋಚನೆಯನ್ನು ಮಾಡಿ ಈಗ ನನಗೆ ಫ್ಯಾನು ಮತ್ತು ಹಾಕ್ಸು ಅಂತನ್ನುವ ಮಾತನ್ನು ಒಬ್ಬ ತಾಯಿ ಹೇಳ್ತಾಳೆ ಅಂತ ಅಭಿಮಾನದ ಪ್ರಸಂಗ ಬಂದಾಗ ಈ ಮಾತನ್ನು ಹೇಳ್ತಾರೆ. ಹೀಗೆ ಆಗ ಅವನು ಅಯ್ಯೋ ಎಂಥ ಕೆಲಸ ಆಯಿತು ನನ್ನಿಂದ ಅಂತಾನೆ ತಾಯಿ ಸತ್ತೋಗಿ ಬಿಡ್ತಾಳೆ. ಅವಳನ್ನು ಸೇವೆ ಮಾಡುವ ಭಾಗ್ಯವೂ ಸಿಗೋದಿಲ್ಲ. ಆ ತಾಯಿ ಅಭಿಮಾನ ಅಲ್ಲೂ ಅದು ಬಿಡೋದಿಲ್ಲ. ಹೀಗೆ ಮನುಷ್ಯ ಈ ತರಹದ ತಾಯಿ ಮಗ ಅಥವಾ ಗಂಡ ಹೆಂಡತಿ ಇವುಗಳ ಅಭಿಮಾನದಲ್ಲಿಯೇ ಬಿದ್ದು ಒದ್ದಾಡುವ ಪ್ರಸಂಗ ಬರ್ತದೆ. ದೇವರ ಧ್ಯಾನ, ದೇವರ ಚಿಂತನೆ ನಮಗೆ ಬರೋದಿಲ್ಲ. ಅದಕ್ಕಾಗಿ ದೇವರು ಬುದ್ಧಿಯನ್ನು ಕೊಟ್ಟಿದ್ದಾನೆ. ಈ ಬುದ್ಧಿಯಿಂದ ಭಗವಂತನ ಭಜನೆ ಮಾಡಬೇಕು ಅಂತನ್ನುವ ಒಂದು ದೊಡ್ಡ ಸಂದೇಶವನ್ನು ಶ್ರೀಪಾದರಾಜರು ನಮಗೆ ಕೊಟ್ಟಿದ್ದಾರೆ ಅಂತನ್ನುವ ಚಿಂತನೆಯನ್ನು ನಾವು ಮಾಡ್ತಾ, ಇಂತಹ ಶ್ರೀಪಾದರಾಜರ ಚಿಂತನೆಯನ್ನು ನಮ್ಮ ಜೀವನದಲ್ಲಿ ನಾವು ಅದನ್ನು ಅಳವಡಿಸಿಕೊಂಡು ನಾವು ಆ ರೀತಿಯಾಗಿ ನಡೆದರೆ ಈ ಒಂದು ಕಾರ್ಯಕ್ರಮ ಅರ್ಥಾತ್ ಈ ಒಂದು 4 ಶ್ರೀಪಾದರಾಜರ ವಾಕ್ಯ ಅದು ಸಾರ್ಥಕ್ಯ ಆಗ್ತದೆ ಅಂತ ಅನ್ನುವ ಮಾತನ್ನು ನಾವು ಕೇಳ್ತೀವಿ. ಆದ್ದರಿಂದ ಇಂತಹ ಶ್ರೀಪಾದರಾಜರ ಸಂದೇಶವನ್ನು ನಮ್ಮ ಜೀವನದಲ್ಲಿ ನಾವು ಅದನ್ನು ಅಳವಡಿಸಿಕೊಂಡು ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ನಮ್ಮ ಮಾತನ್ನು ಹೇಳ್ತಾ, ಮತ್ತೊಮ್ಮೆ ಈ ಒಂದು 4 ಮಾತುಗಳನ್ನು ಆಡೋದಕ್ಕಾಗಿ ಸದವಕಾಶವನ್ನು ಕೊಟ್ಟಂತಹ ಶ್ರೀ ಸುಜಯನಿಧಿ ತೀರ್ಥ ಶ್ರೀಪಾದಂಗಳವರ ಪಾದಾರವಿಂದಗಳಲ್ಲಿ ಅನಂತ ನಮನಗಳನ್ನು ಸಮರ್ಪಣೆ ಮಾಡ್ತಾ 4 ಮಾತುಗಳನ್ನು ಶ್ರೀಪಾದರಾಜರ ಅಂತರ್ಯಾಮಿಯಾದ ಭಗವಂತನ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನವೈರಾಗ್ಯಭಕ್ತ್ಯಾದಿ ಕಲ್ಯಾಣ ಗುಣಶಾಲಿನಃ ಲಕ್ಷ್ಮೀನಾರಾಯಣಮುನೀನ್ ವಂದೇ ವಿದ್ಯಾಗುರುನ್ ಮಮ. ಇದೇ ಪ್ಲವನಾಮ ಸಂವತ್ಸರ ಜ್ಯೇಷ್ಠ ಶುದ್ಧ ಪ್ರತಿಪದ ಪ್ರಾರಂಭದಿಂದ ಶ್ರೀಪಾದರಾಜರ ಆರಾಧನಾ ನಿಮಿತ್ತ ಜ್ಯೇಷ್ಠ ಶುದ್ಧ ಪೂರ್ಣಿಮಾ ಪರ್ಯಂತ ವಿಶೇಷವಾದಂಥ ಜ್ಞಾನ ಕಾರ್ಯವನ್ನು ಶ್ರೀಮಠದಿಂದ ಹಮ್ಮಿಕೊಳ್ಳಲು ಶ್ರೀಪಾದರಾಜರ ಅನುಗ್ರಹ ಆಗಿತ್ತು. ಅವರ ಇಚ್ಛೆಯಂತೆ ನಮ್ಮ ಎಲ್ಲ ಪಂಡಿತ ವರ್ಗ ಇದಕ್ಕೆ ಸಹಕಾರ ಕೊಟ್ಟು ಇದನ್ನು ವಿಶೇಷವಾಗಿ ಯಶಸ್ಸು ಮಾಡಲು ಕಾರಣೀಭೂತರಾಗಿರ್ತಾರೆ. ಮತ್ತು ಈ ಕಾರ್ಯಕ್ರಮ ಮುಂದುವರಿಸಲು ಕೂಡ ಅಪೇಕ್ಷೆ ಪಡ್ತಾ ಇರೋದರಿಂದ ಅದನ್ನು ಮುಂದುವರಿಸೋದಕ್ಕೆ ಶ್ರೀಪಾದರ ಪೂರ್ಣ ಅನುಗ್ರಹನ ನಾವು ಅಪೇಕ್ಷೆ ಪಟ್ಟುಕೊಂಡು ಈ ಕಾರ್ಯಕ್ರಮ ನಿರಂತರವಾಗಿ ಭಕ್ತರಿಗೆ ಜ್ಞಾನ ಗಂಗೆ ಹರಿಯಲಿ ಅಂತ ಹೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮ ಉಪಾಸ್ಯ ಮೂರ್ತಿ ಗೋಪಿನಾಥನ್ನು ಪ್ರಾರ್ಥನೆ ಮಾಡಿ ನಾರಾಯಣ ಸ್ಮರಣೆ ಮಾಡ್ತೀವಿ.